ಆಚರಣೆ ಮಾಡುವ ಆರೋಗ್ಯ ದಿನಾಚರಣೆಗಳ ಒಳಗೊಂಡಂತ ಒಂದು ಕಿರುಹೊತ್ತಿಗೆ ಅದೊಂದು ಉಪಯುಕ್ತ ಆಗುತ್ತೆಂಬ ಒಂದು ಭಾವನೆಯೊಂದಿಗೆ ಬಿಡುಗಡೆ ಮಾಡ್ತಿದ್ದೇವೆ. ಅಂದರೆ ಗ್ಲೌಕೋಮಾ ಫ್ರೀ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ಆ ಗ್ಲೌಕೋಮಾದ ವರ್ಲ್ಡೇ ಇರಬಾರ್ದು. ಸೊ ಆ ರೀತಿ ನಾವು ಅವೇರ್ನೆಸ್ ಕೊಟ್ಬಿಟ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸಿ ನಾವು ಗ್ಲೌಕೋಮಾ ಇಲ್ದಂಗೆ ಮಾಡಿದರೆ ಅವ್ರ ಕೈಗಳು ಅವರ ಸೂಕ್ಷ್ಮವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಡಾಕ್ಟರ್ ಆಚರಣೆ ಪ್ರತಿನಿಧಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮವನ್ನಾಗಲಿ ಎಲ್ಲ ನಡೆಸ್ಬೇಕಂದ್ರೆ ತಮ್ಮ ಪಾತ್ರ ಬಹಳ ಮುಖ್ಯ. ಎಷ್ಟು ಮುಖ್ಯ ಅಂದರೆ ನೀವು ಭಾಷಾ ಸಿನಿಮಾದಲ್ಲಿ ಬರುತ್ತಲ್ಲ, ಒಂದು ಸಾರಿ ಹೇಳಿದರೆ 100 ಸಾಲು ಚೆಮ್ಮಿನಟ್ಲೆ, ನೀವು ಒಬ್ಬರು ಹೇಳಿದ್ರೆ ನೀವು ಇಡೀ 1,000 ಜನ 5,000 ಜನಕ್ಕೆ ಮೆಸೇಜ್ ಹೋಗ್ತದೆ, ಒಬ್ಬೊಬ್ಬರು ಒಂದೊಂದು ಹೇಳಿದ್ರೆ. ಸೊ ಅಷ್ಟು ಮಟ್ಟಿಗೆ ನಿಮ್ಮದು ಪರಿಣಾಮಕಾರಿ, ಒಳ್ಳೇದೇ ಆಗಲಿ ಅದು ಒಂದು ಸಮಾಜಕ್ಕೆ ಯಾವುದೇ ಆಗಲಿ ಒಂದು ಒಳ್ಳೇದಾಗತಕ್ಕಂಥ ಕಾರ್ಯಕ್ರಮನ ತಾವು ಬಿಂಬಿಸಿದಾಗ ಡೆಫಿನೆಟ್ಲಿ ರೀಚ್ ಟು ದಿ ಪೀಪಲ್ ಆ್ಯಂಡ್ ಇನ್ ಟರ್ನ್ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅವಾಗ ಬೆನಿಫಿಟ್ ಆದಾಗ ನಿಮ್ಮನ್ನ ಜನ ನೆನೆಸ್ತಾರೆ. ಕೋವಿಡ್ ಟೈಮಲ್ಲಿ ಕೂಡ ಸಾಕಷ್ಟು ತಾವು ಸೇವೆ ಮಾಡಿದ್ರು ಅಂತಲೇ ಹೇಳ್ಬೋದು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಮ್ಮದು ಆಗಲಿ ಇವತ್ತು ಒಂದು ಆಸ್ಪತ್ರೆಯನ್ನಾಗಲಿ ಒಂದು ಆರೋಗ್ಯ ಕಾರ್ಯಕ್ರಮ ನಡೆಸ್ಬೇಕಂದ್ರೆ DHO ಆಗಲಿ ನಾನಾಗಲಿ ಪ್ರತಿಯೊಬ್ಬರದು ಇಂಪಾರ್ಟೆಂಟ್ ಇದರಲ್ಲಿ. ನಾವು ಯಾಕಂದರೆ ಪಬ್ಲಿಕ್ಕಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥವ್ರು. ಒಂದು ರೋಗಿನ ಗುಣಮುಖ ಮಾಡಬೇಕಂದ್ರೆ ಜನಪ್ರತಿನಿಧಿಗಳದು ಮುಖ್ಯ, ಸಮಾಜ ಸಂಘ ಸಂಸ್ಥೆಗಳದು ಮುಖ್ಯ, ನಾವು ಮಾಧ್ಯಮ ಪ್ರತಿನಿಧಿಗಳದು ಮುಖ್ಯ, ಪ್ರತಿಯೊಬ್ಬರದು ಅಧಿಕಾರಿಗಳದ್ದು ಎಲ್ಲರದ್ದು ಸಹಾಯವಾಗಿ ನಿಮ್ಮನ್ನೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋದಾಗ ಮಾತ್ರ ಒಂದು ರೋಗಿಗಳನ್ನ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ. ಇವತ್ತು ಅವರು ಏನೇ ಆಗಲಿ ನಮಗೆ ನೀವೆಲ್ಲರೂ ಇರೋದ್ರಿಂದ ನಮಗೊಂದು ಎಚ್ಚರಿಕೆಯ ಗಂಟೆ. ಯಾವುದೇ ರೀತಿಯಾಗಿ ನಾವು ಒಂದು ಹೆಜ್ಜೆ ಮುಂದಿಡಬೇಕಾದ್ರೆ ಹಿಂದ್ಗಡೆ ನೋಡ್ತಾ ಇರ್ತೀವಿ, ಹಿಂದೆ ಒಬ್ಬರಿದ್ದಾರೆ ನಮ್ಮನ್ನು ಎಚ್ಚರಿಸಕ್ಕಿದ್ದಾರೆ ಅಂತೇಳಿ ಸಮಾಜಮುಖಿ. ಸೊ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಕ್ಕಾಗಲಿ ಯಾವುದಾದ್ರೂ ಒಂದು ಬೇರೆ ಏನಾದರೂ ಒಂದು ದೊಡ್ಡದು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಹೌದು ಇದು ಕರೆಕ್ಟ್ ಆಯ್ತಾ ಇಲ್ಲ, ನೆಕ್ಸ್ಟ್ ನಮ್ಮನ್ನ ಪ್ರಶ್ನೆ ಮಾಡ್ಬೋದು ಅನ್ನೋ ಒಂದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವು ಒಂದು ಮುಖ್ಯವಾಗಿ ಅರಿವನ್ನು ಮೂಡಿಸ್ತಾ ಅಂದರೆ ನಮಗೆ ಒಂದು ನೊಗನ್ನು ಕಟ್ದಂಗೆ ಇರುತ್ತೆ. ಅಂದರೆ ಹಿಂದೆಗಡೆ ಬ್ರೇಕ್, ಯಾವುದು ಒಳ್ಳೆ ಕಾರ್ಯಕ್ರಮಕ್ಕೆ ಅದೇ ರೀತಿ ಪ್ರೋತ್ಸಾಹ ಕೊಡ್ತೀರಿ, ಯಾವುದೋ ಒಂದು ಸರಿ ಆಗ್ತಾ ಇರುತ್ತೆ ತಕ್ಷಣ ನಮಗೆ ಸ್ಪಂದಿಸಿ ಏನಾಗಿದೆ, ಏನು ತೊಂದರೆ ಇದೆ ಅಂತ ಕೇಳಿಬಿಟ್ಟು ತಕ್ಷಣ ನಮಗೆ ಈ ಥರ ಸರಿ ಪ್ರಾಬ್ಲಮ್ ಇದೆ ಸರ್, ಸರಿ ಮಾಡ್ಕೊಳ್ಳಿ ಅಂತ ನಮಗೆ ಸಾಕಷ್ಟು ಸರಿ ಇದೆ. ಎಲ್ಲ ನನ್ನ ಮಾಧ್ಯಮ ಪ್ರತಿನಿಧಿಗಳು ಪ್ರತಿಯೊಬ್ಬರು ನನಗೆ ಇಷ್ಟು ವರ್ಷ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರಿ. ಏನೇ ಇದೆ ಒಂದು ತೊಂದರೆ ತಕ್ಷಣ ನನಗೆ ಫೋನ್ ಮಾಡ್ತೀರಿ, ತಕ್ಷಣ ಬಿಂಬಿಸಕ್ಕೆ ಹೋಗೋದಿಲ್ಲ. ಅದು ಏನಿದೆ ತಿಳ್ಕೊಂಡು ನಾವು ಸರಿ ಮಾಡ್ತೀವಿ, ನಾನು ಸಮಯ ತಗೊಂಡು 1 ದಿವಸ ಆಗದೆ 2 ದಿವಸ ಸರಿ ಮಾಡ್ಕೊಡ್ತೀವಿ. ಸೊ ಅದು ಆಗದೇ ಇದ್ದಾಗ ಡೆಫಿನೆಟ್ಲಿ ಹ್ಯಾವ್ ಟು ಮೂವ್ ಆನ್ ಟು ದಿ ಪಬ್ಲಿಕ್. ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ತಾವು ಸಾಕಷ್ಟು ಸಹಕಾರ ಮಾಡ್ತಾ ಇದ್ರಿ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಆಗಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕಂತ ನಮ್ಮದು ಕೂಡ ಬಹಳಷ್ಟು ಪಾತ್ರ ಮುಖ್ಯ ಅಂತಲೇ ಹೇಳ್ತಾ, ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ನಮಗೆಲ್ಲ ಗೊತ್ತಿದೆ. ನಾವು 2016ರಲ್ಲಿ ನಾವು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು 5 minutes ಟೇಕ್ ನಾಟ್ ಮಚ್ ಆಫ್ ಮೈ ಟೈಮ್, ಯಾಕಂದರೆ ಅದ್ರಲ್ಲಿ ನಿಮ್ಮದು ಕೂಡ ಭಾಳ ಪಾತ್ರ ಇತ್ತು. 16ನಲ್ಲಿ ನಾವು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ತಗೊಂಡು ನಮ್ಮ ಎಲ್ಲ ಆಫೀಸರ್ಸು ಮತ್ತು ನಮ್ಮ ಸ್ಟಾಫು ಸಿಬ್ಬಂದಿಗಳು ಸೇರಿಕೊಂಡು ಅವತ್ತು ಬರೀ ಒಂದು ಹೆರಿಗೆ ಮಾತ್ರ ನಡೀತಾ ಇರ್ತೀವಿ, ಬೇರೆ ಯಾವುದೇ ನಡೀತಾ ಇರಲಿಲ್ಲ. ಆ ಹೆರಿಗೆ ನಡೆದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಸ್ಕ್ಯಾನಿಂಗ್ ಆಗಲಿ, ಆ ಪೇಷಂಟ್ ಏನಾದ್ರು ಮೆಡಿಸಿನಿಂದ ನೋಡಬೇಕಾಗಲಿ, ಇಲ್ಲ ಸರ್ಜರಿಯಿಂದ ನೋಡಬೇಕಾಗಲಿ, ಆರ್ಥೋಪೆಡಿಕ್ಸ್ ನೋಡ್ಬೇಕಂದ್ರೆ ಇಲ್ಲಿಂದ ಆ ರೋಗಿನ ನಾವು ಗರ್ಭಿಣಿಯನ್ನು ಮೆಡಿಕಲ್ ಕಾಲೇಜಿಗೆ ಕಳಿಸ್ಬೇಕಾಗ್ತಾ ಇತ್ತು. ಆ ತೊಂದರೆ ನಾವು ಇರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅರ್ಥಕೊಂಡು ಬೇಡ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಬರಲಿ, ಸೊ ಒಂದೇ ಎರಡು ನಡೆಸೋಕ್ಕಾಗಲ್ಲ ಒಂದು ತೀರ್ಮಾನದಿಂದ ಅವತ್ತು ಆ ಹೆರಿಗೆ ಡಿಪಾರ್ಟ್ಮೆಂಟ್ಗೆ ಪೀಡಿಯಾಟ್ರಿಕ್ಸ್, ಮೆಡಿಸಿನ್, ಸರ್ಜರಿ ನೀವೆಲ್ಲರೂ ಗೊತ್ತಿದೆ ಎಲ್ಲ ಡಿಪಾರ್ಟ್ಮೆಂಟ್ ಇವತ್ತಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಆರ್ಥೋಪೆಡಿಕ್ ಕೇಸಸ್ ಆಪರೇಟ್ ಮಾಡ್ತಾ ಇದ್ದೀವಿ, ಹರ್ನಿಯಾ ಕೇಸು, ಸೊ ಏನೇ ಆಗಲಿ ಮೆಡಿಸಿನ್, ICU ಕೂಡ ಇತ್ತೀಚೆಗೆ ನಾವು ಹಬ್ ICUನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಸಿಟಿ ಸೆಂಟ್ರಲ್ಲಿ ಇವತ್ತು ಇಷ್ಟು ವ್ಯವಸ್ಥೆ ಬರಬೇಕು, 4 ಜನಕ್ಕೆ ಸಹಾಯ ಆಗಬೇಕಂದ್ರೆ ತಮ್ಮೆಲ್ಲರದ್ದು ಪಾತ್ರ ಬಹಳ ಮುಖ್ಯ ಈ ವಿಷಯದಲ್ಲಿ. ಸೊ ಇವತ್ತು ಭಾಳಷ್ಟು ಜನಕ್ಕೆ ಇವತ್ತು ನಮ್ಮ ಬೆಡ್ ಕೊರತೆ ಇದೆ ಅಂತ ಕೂಡ 200 ಸಾಕಷ್ಟು ಸರಿ ತಾವು ಹೆಚ್ಚು ಜನ ಫೋನ್ ಮಾಡಿದ್ರು ಬೆಡ್ ಇಲ್ಲ ಅಂತೇಳಿ. ಆ ಕೊರತೆ ನಿಗ್ಸೋದು ಕೂಡ ಇವತ್ತು another 100 bed NCH ಕೂಡ ಬರ್ತಾ ಇದೆ. ಇನ್ನು another 15 daysಲ್ಲಿ ಸ್ಟಾರ್ಟ್ ದಟ್ ಹಾಸ್ಪಿಟಲ್ ಆಲ್ಸೋ, ಅದು ಕೂಡ 100 bed ನಮಗೆ ಅಡಿಷನಲ್ ಆ್ಯಡ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದೆ ನಮಗೆ
ಈ ಏನು ಜಿಲ್ಲೆಗೆ ಬಂದಿರತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಇವತ್ತು KMRS ಅಲ್ಲಿ ಮೈನಿಂಗ್ ಎನ್ವೈರನ್ಮೆಂಟ್ ರಿಸ್ಟೋರೇಷನ್ ಕಮಿಟಿಯಿಂದ ಅನದರ್ 200 ಬೆಡ್ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಸಿಟಿ ಸೆಂಟ್ರಲ್ ಇರೋದ್ರಿಂದ ನಮಗೆ ಕೂಡ ಅದನ್ನು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನು ಕೊಡೋದು ಕೂಡ ಭಾಳಷ್ಟು, ಯಾಕೆ ಮೆಡಿಕಲ್ ಕಾಲೇಜ್ ನಮಗೆ ಈ ಆಸ್ಪತ್ರೆ ಕೊಡಬೇಕು ಭಾಳಷ್ಟು ನಮಗೆ ಬಂದು ಯಾಕೆ ಕೊಡಬೇಕು, ಒಂದೇ ಜಿಲ್ಲೆಯಲ್ಲಿ 2 ಆಸ್ಪತ್ರೆ ಮೇಜರ್ ಅಂತ ನಾವು ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರು ಇಲ್ಲ ಸರ್, ಯಾಕೆ ಬೆಂಗಳೂರಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದರ ಸೋಮೆ, KCG ಅಂತ, ಜಯನಗರ್, CV ರಾಮನ್, ಗುಲ್ಬರ್ಗಾದಲ್ಲಿ ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಅದೇ ರೀತಿ ಧಾರವಾಡಲ್ಲಿ ಎಷ್ಟು ಹಾಸ್ಪಿಟಲ್, ಅಂದರೆ ನಮ್ಮಲ್ಲಿ ಯಾಕೆ ಬರಬಾರ್ದು, ಇವತ್ತು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹೇಳಿದಾಗ ಈ ಆಸ್ಪತ್ರೆಗೆ ಒಪ್ಕೊಂಡಿದ್ದಾರೆ. ಇವತ್ತು ನಿಮಗೆ ಗೊತ್ತು, ಮೆಡಿಕಲ್ ಕಾಲೇಜಲ್ಲಿ 700 ಡೆಲಿವರಿ ಆಗ್ತವೆ, ಇಲ್ಲಿ 600 ಡೆಲಿವರಿ ಆಗ್ತವೆ, 13 ಡೆಲಿವರಿ ಒಂದೇ ದಿನದಲ್ಲಿ ಒಂದೇ ಸಿಟಿನಲ್ಲಿ ಆಗ್ತದೆ. ಅಂದರೆ ಸಪೋಸ್ ಒಂದೇ ಹಾಸ್ಪಿಟಲ್ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ, ಜನ ಎಲ್ಲ ಹೋಗ್ಬೇಕು, ಆಪರೇಷನ್ ಇಮಿಡಿಯೇಟ್ ಬೇಕಂದ್ರೆ ಎಲ್ಲ ಆಗುತ್ತೆ, ಹೆರಿಗೆ ಅದು ಸಿಸೇರಿಯನ್ ಸೆಕ್ಷನ್ ಆಗ್ಬೇಕಂದ್ರೆ ಎಲ್ಲ ಆಗುತ್ತೆ, ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ವಿ ಮೇ ಲೂಸ್ ದಿ ಪೇಷಂಟ್ ಅಂತ ಇದರಲ್ಲಿ ಇವತ್ತು 1300 ಹೆರಿಗೆ ಒಂದೇ ಸಿಟಿಯಲ್ಲಿ ಆಗ್ತಾ ಇದೆ. ಅಂದರೆ ಅದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬಹಳ ಮುಖ್ಯ. ಇವರು ಬಂದ ಮೇಲೆ ಕೂಡ ಈಗ ಸಾಕಷ್ಟು 4 ತಿಂಗಳಿಂದ ನಮ್ಮಲ್ಲಿ ಯಾವುದೇ ಒಂದು ತಾಯಿ ಮರಣ ಹಾಗೆಲ್ಲ ಈಗ ಇತ್ತೀಚೆಗೆ ಲಾಸ್ಟ್ ವೀಕಲ್ಲಿ ಒಂದು ಬೇರೆ ಯಾವುದೋ ತೊಂದರೆ ಬಿಟ್ಟರೆ, ಸೊ ಆರ್ ಏಬಲ್ ಟು ಮ್ಯಾನೇಜ್ ವಿತ್ ಬೋತ್ ಪೆರಿಫೆರಿ ಆ್ಯಂಡ್ 2 ಹಾಸ್ಪಿಟ್ಲಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಅದೆಲ್ಲ ಆಗಬೇಕಂದ್ರೆ ತಮ್ಮೆಲ್ಲರ ಒಂದು ಸಹಕಾರದಿಂದ, ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ನಮಗೆ CT ಸ್ಕ್ಯಾನ್ ಆ್ಯಂಡ್ MRI ಇವೆರಡು ಪ್ಲಸ್ ಬ್ಲಡ್ ಬ್ಯಾಂಕ್ ಈ ಹಾಸ್ಪಿಟ್ಲಲ್ಲಿ ಬರುತ್ತೆ. ಇನ್ನು ಒಂದು 4-5 ತಿಂಗಳಲ್ಲಿ ಇದೆಲ್ಲ ಸೌಲಭ್ಯ ಬಂದು, ಸೊ ಅಟ್ಲೀಸ್ಟ್ ಮೆಡಿಕಲ್ ಕಾಲೇಜ್ ಮೇಲೆ ಒತ್ತಡ ಕಡಿಮೆ ಆಗಿ ಇಲ್ಲಿ ಕೂಡ ಸಾಕಷ್ಟು ಸರ್ವಿಸಸ್ ಕೊಟ್ಟರೆ ತಾವು ಎಲ್ಲರಿಗೂ ಒಂದು ಬೆನಿಫಿಟ್ ಆಗಿದೆ, ಇರ್ತಕ್ಕಂಥ ಜನಗಳಿಗೆ ಸಾಕಷ್ಟು ಸಹಾಯ ಆಗುತ್ತೆ ಅಂತ ಹೇಳ್ತಾ, ತಾವೆಲ್ಲರ ಒಂದು ಏನು ಪ್ರತಿಯೊಂದು ಸಾರಿ ನಮ್ಗೆ ಏನೇ ಒಂದು ಪ್ರೈಸ್ ಬರಲಿ, ತಾವೆಲ್ಲರ ಪೇಪರಲ್ಲಿ ಒಂದು ಬಿಂಬಿಸೋದ್ರಿಂದ ನಮ್ಮ ಆಸ್ಪತ್ರೆಗೆ ಗುಣಮಟ್ಟ ಜಾಸ್ತಿ ಆಗುತ್ತೆ. ಇವತ್ತು ಆಲ್ರೆಡಿ ನಾವು ಒಂದು ಕಾಯಕಲ್ಪದಲ್ಲಾಗಲಿ, ಒಂದು NQS ನ್ಯಾಷನಲ್ ಸ್ಟ್ಯಾಂಡರ್ಡ್, NABS ಸ್ಟ್ಯಾಂಡರ್ಡ್ಸ್ ಆಗಲಿ, ಇವತ್ತು ಹಾಸ್ಪಿಟ್ಲೇ ಸರ್ಟಿಫಿಕೇಟ್ ತಗೋತಿದೆ. ತಾವೆಲ್ಲರೂ ಪ್ರತಿಯೊಬ್ಬರು ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ಇದೆಲ್ಲ ನಾವು ಕ್ಲೀನ್ ಇಟ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ. ನೀವು ಒಂದು ಮಾತು ಹೇಳಿದ್ರೆ, ಸಾರ್ ಎಷ್ಟು ಕ್ಲೀನ್ ಇಟ್ಟಿದ್ದಾರಪ್ಪ ಹಾಸ್ಪಿಟ್ಲಿನಲ್ಲಿ ಅಂತ ಹೇಳಿದಾಗ ನಮ್ಗೆ ಆ ಪ್ರೋತ್ಸಾಹ ಇನ್ನೂ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಮೇಟರ್ ಕೂಡ ಭಾಳ ಮುಖ್ಯ. ವಿಮಲಾಕ್ಷಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ರೌಂಡ್ಸ್ ಮಾಡಿ ನಾವೆಲ್ಲ ಇರ್ತೀವಿ, ಬರೀ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅಷ್ಟೇ, ಬಟ್ ಎಲ್ಲರನ್ನ ಹಿಡ್ಕೊಂಡು ಕೆಲಸ ಮಾಡಿಸೋದು ಕೂಡ ಭಾಳ ಜವಾಬ್ದಾರಿ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ನಾವು ಇಷ್ಟೇ ಕೇಳ್ಕೊಳ್ಳೋದನ್ನ ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ, ನಾವಾಗಲಿ ನಮ್ಮ ಪ್ರೋಗ್ರಾಮ್ ಆಫೀಸರ್ ಯಾರೇ ಆಗಲಿ, ಎಲ್ಲಾದರೂ ಒಂದು ನಮಗೆ ತಪ್ಪು ಕಂಡು ಬಂದರೆ ತಕ್ಷಣ ಕನ್ಸಲ್ಟ್ ಆಫೀಸರ್ಸ್ಗೆ ಫೋನ್ ಮುಖಾಂತರ ತಿಳಿಸಿ. ಸಪೋಸ್ DHO ಬಿಸಿ ಇದ್ರೆ ಅವ್ರು ಸಬಾರ್ಡಿನೇಟ್ಸ್ ಇರ್ತಾರೆ, ಇಲ್ಲ ನಾನಿದ್ರೆ ಮತ್ತೆ ನಾನು ಒಂದು 5 ನಿಮಿಷ ಬಿಟ್ಟು ಏನೋ ಬಿಸಿ ಇದ್ರೆ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಅದು ಕ್ಲಾರಿಫೈ ಮಾಡ್ಕೊಂಡು ಮಾಡೋದ್ರಿಂದ ಸಾಕಷ್ಟು ಒಂದು ಏನು ಪ್ರಾಬ್ಲಮ್ಸ್ ಆಗೋದನ್ನ ನಾವು ತಡೆಗಟ್ಟಬಹುದು. ಇದಕ್ಕೆ ಸಾಕಷ್ಟು ತಾವು ನಮಗೆ ಸುಮಾರು ಪ್ರಾಬ್ಲಮ್ಸ್ ಆದಾಗ ಕೂಡ ಏನಾದ್ರು ತೊಂದರೆ ಆದಾಗ ಬಂದು ಅದನ್ನು ಸೆಟ್ರೇಟ್ ಮಾಡಿದ್ವಿ. ಅದೇ ರೀತಿಯಾಗಿ ಇದನ್ನು ಕೂಡ ನಾನು ಮುಂದುವರಿಲಿ ಅಂತ ಎಲ್ಲರಿಗೂ ಕೇಳ್ಕೊಳ್ತಾ, ಇಷ್ಟೊಂದು ನನಗೆ ತಾವೆಲ್ಲರೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಾನು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರಿಂಟ್ ಮಾಧ್ಯಮ ಆಗಿರ್ಬೋದು, ದೃಶ್ಯ ಮಾಧ್ಯಮ ಆಗಿರ್ಬೋದು, ಅಥವಾ ಇತರ ಮಾಧ್ಯಮಗಳಾಗಿರ್ಬೋದು, ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆಲ್ಲ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ಕಾಯ್ದೆ ಬಗ್ಗೆ ಗೊತ್ತಾಗಬೇಕಂದ್ರೆ 2 ಸೆಕೆಂಡಲ್ಲಿ ನಾವು ಅದನ್ನು ನೋಡ್ಬೋದು. ಇರುವಂಥ ಕಾಯಿಲೆ ಏನು, ಅದರಿಗೆ ನೀಡ್ತಾ ಇರುವಂಥ ಚಿಕಿತ್ಸೆ ಏನು, ಅದಕ್ಕೆ ಖರ್ಚಾಗುತ್ತೆ, ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ನಾವು ಅಂಕಿಅಂಶಗಳನ್ನು ಸಹ 2 ನಿಮಿಷದಲ್ಲೇ ನಾವು ನೋಡ್ಕೋಬೋದು. ಅಂಥ ಪರಿಸ್ಥಿತಿಯಲ್ಲಿರುವಂಥ ಇದರಲ್ಲಿ ನಾವು ಸಹ, ಅಂದರೆ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ಆಗಿರ್ಬೋದು, ಆ ಫಾಸ್ಟ್ನೆಸ್ಗೆ ಅಡಿಕ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇರುವಂಥ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ, ಪ್ಲಸ್ ಅಲ್ಲಿ ಬೇಕಾಗಿರುವಂಥ ರೋಗಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ನಮ್ಮದಾಗಿರುತ್ತೆ. ಅದು ಯಾವಾಗ ಮಾಧ್ಯಮದಲ್ಲಿ ತಾವು ಯಾವಾಗಾದರೆ ನಮ್ಮ ಬಗ್ಗೆ ಬರೆದಿರ್ತೀರೋ, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನೆಗೆಟಿವ್ ಆಗಿ ಬರೆದಿರುವಾಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಇಂಪ್ರೂವ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ಕೋಬೇಕು ಅಂತ ಈಶ್ವರಕ್ಕೆ ನಾನು ಬಂದಿದ್ದ ತಕ್ಷಣವೇ ಹೇಳ್ತಾ ಇರೋದು. ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಪ್ಲಸ್ ಒಂದು ಪತ್ರನೂ ಸಹ ಬರೆದಿದ್ದೀವಿ. ಯಾವುದೇ ಒಂದು ಇದರಲ್ಲಿ ಒಂದು ಆರ್ಟಿಕಲ್ ಬರೆಯುವಂಥ
ಸ್ಪೇಸಲ್ಲಿ ತಾವೇನಾದ್ರು ಅವಕಾಶ ಕೊಟ್ಟರೆ ನಮ್ಮಲ್ಲಿರುವಂಥ 27 ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುವಂಥ ವ್ಯವಸ್ಥೆ ಇದೆ. ನಾನು ಬಂದು 6 ಮಂತ್ಸ್ ಆಗಿದೆ. 6 ಮಂತ್ಸಲ್ಲಿ ಸಾಕಷ್ಟು ನನಗೆ ಎಲ್ಲ ಪತ್ರಿಕೆಯಲ್ಲಿ ನಾವು ಬರೆದಿರುವಂಥ ಆರ್ಟಿಕಲ್ಸನ್ನು ನೋಡಿದ್ದೀವಿ. ಯಾವುದೇ ಒಂದು ಕಾಯಿಲೆ ಬಗ್ಗೆ ಮಾಡಿದ್ದೀವಿ ಅಂದರೆ ತಾವು ಅದನ್ನು ಅಚ್ಚುಕಟ್ಟಾಗಿ ನಾವೇನು ಕೊಟ್ಟಿರ್ತೀವೋ ಅದನ್ನೇ ಸಹ ತಾವು ಬರೆದಿದ್ದೀವಿ. ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ನೋಡಿದ್ರೆ ನನ್ನಲ್ಲಿರುವಂಥ 16 ಲಕ್ಷ ಜನಸಂಖ್ಯೆಯಲ್ಲಿ 10% ನೋಡಿದ್ರೂ ನನಗೆ ಸುಮಾರು 1,60,000 ಜನ ಅದನ್ನು ನೋಡಿರ್ತಾರೆ. ಅದರಿಂದ ಒಬ್ಬರಿಂದ ಒಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಅಥವಾ ಅವರಿಗೆ IEC ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ನನ್ನ ಭಾವನೆ. ಅದರಿಂದ ಮಾಧ್ಯಮ ಮಿತ್ರರಿಗೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಅಪಾರವಾದಂಥ ಗೌರವ ನನ್ನಲ್ಲಿದೆ. ಪ್ಲಸ್ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಕೆಲಸ ಮಾಡಬೇಕು ಅನ್ನೋದೊಂದೇ ನನ್ನ ಅನಿಸಿಕೆ. ಈಗಾಗಲೇ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದೀನಿ. ನನಗೆ ಯಾರೇ ಇರಲಿ ಮಾಧ್ಯಮ ಮಿತ್ರರಿಗೆ ನನ್ನ ಹಾಸ್ಪಿಟಲ್ ಚಿಕಿತ್ಸೆ ಆಗಲಿ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಚಿಕಿತ್ಸೆ ಆಗಲಿ ಅನ್ನೋದಾಗಿದೆ. ಕಾಲ್ ಡೈರೆಕ್ಟ್ DHOಗೆ ಕಾಲ್ ಮಾಡ್ತಾ ಇದ್ರಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಇದರಲ್ಲಿ. ಇಲ್ಲಿ ಬಸರೆಡ್ಡಿ ಅವರು ಈ ಥರ ಈಗ ಹೇಳ್ತಾ ಇದ್ರು, ತೆಲುಗು ಹೀರೋ ಇದ್ದಂಗೆ ಫೇಮಸ್ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲೂ ಈಗ ಬಾಲಕೃಷ್ಣ ಅಂತ ಇರ್ತಾರೆ, ಜೂನಿಯರ್ NTR, ಯಶ್ ಆ ಥರ ಇವರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಫೇಮಸ್ ಇದ್ದಾರೆ. ಅದರಿಂದ ಅವ್ರು ಫಸ್ಟ್ ಹೇಳ್ತಾ ಇದ್ದಾರೆ, ತಾವೆಲ್ಲ ಗೊತ್ತಿದೆ ಹೆಸರು, ಒಬ್ಬೊಬ್ಬರು ಹೆಸರು ಹೇಳ್ತೀನಿ ಅಂತ. ಸೊ ಅದರಿಂದ ಅವ್ರು ಫೇಮಸ್ ಇರೋದ್ರಿಂದ ಅವ್ರಿಗೆ ಕಾಲ್ ಹೋಗ್ತಾ ಇರುತ್ತೆ. ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎನಿಥಿಂಗ್ ನನ್ನಿಂದ ಹೆಲ್ಪ್ ಆಗಬೇಕಾದ್ರೆ ನಾನು ತಮಗೆ ಹೆಲ್ಪ್ ಮಾಡ್ತೀನಿ ಅಂತ. ಒಂದು ನನ್ಗೆ ಹೇಳ್ಬೇಕಂದ್ರೆ ಸ್ವಚ್ಛದಲ್ಲಿ NAQS ಅಂತೀವಿ, ನ್ಯಾಷನಲ್ ಕ್ವಾಲಿಟಿ NQAS ಅಂತೀವಿ, ನ್ಯಾಷನಲ್ ಕ್ವಾಲಿಟಿ ಅಸೆಸ್ ಪ್ರೋಗ್ರಾಮಲ್ಲಿ NABH ಸ್ಟ್ಯಾಂಡರ್ಡ್ಸ್ ಅಂತೀವಿ, ನ್ಯಾಷನಲ್ ಅಕ್ರಿಡೇಷನ್ ಆಫ್ ಬೋರ್ಡ್ ಸ್ಟ್ಯಾಂಡರ್ಡ್ಸ್ಗೆ ಫಿಟ್ ಇದೆ ನಿಮ್ಮ ಆಸ್ಪತ್ರೆ ಅಂತ ಯಾವಾಗ ಹೇಳ್ತಾ ಇರ್ತೀನಿ ಅವ್ರಿಗೆ. ಸ್ವಲ್ಪ ಇನ್ನು MRI CT ಸ್ಕ್ಯಾನ್ ಆ್ಯಂಡ್ ದೆನ್ ಪಬ್ಲಿಕ್ ಫ್ರೆಂಡ್ಲಿ ಮೂವ್ಮೆಂಟ್ ಏನನ್ನಾದರೆ ಆ ಆಸ್ಪತ್ರೆನ NABH ಸ್ಟ್ಯಾಂಡರ್ಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅಷ್ಟು ಸರ್ವಿಸಸ್ ಇದೆ, ಬಟ್ ಪಬ್ಲಿಕ್ ಫ್ರೆಂಡ್ಲಿ ಆಗಬೇಕಾಗತ್ತೆ. ಯಾವಾಗಲೂ ನಾವು ಸರ್ವಿಸ್ ಕೊಡುವಾಗ ಪೇಷಂಟ್ ಜೊತೆಯಲ್ಲಿ ಆ್ಯಸ್ ಎ ಫ್ರೆಂಡ್ ಬಿಹೇವ್ ಮಾಡಬೇಕಾಗತ್ತೆ, ಆ್ಯಸ್ ಎ ಅಡ್ವೈಸರ್ ಆಗಿ ಬಿಹೇವ್ ಮಾಡಬೇಕಾಗತ್ತೆ, ನಾಟ್ ಆ್ಯಸ್ ಎ ಡಾಕ್ಟರ್ ಆಗಿ. ಬಿಕಾಸ್ ಈಗಿರುವಂಥ ವ್ಯವಸ್ಥೆಯಲ್ಲಿ ಅವ್ರ ಜೊತೆ ಎಷ್ಟು ಕ್ಲೋಸ್ ಇರ್ತವೋ ಅಷ್ಟು ಅವರು ಸ್ಪಂದನ ಆಗ್ತಾರೆ ಅಂತ ಒಂದು ಅನಿಸಿಕೆ ಅದರಲ್ಲಿ. ಜೊತೆಲಿ ನಮ್ಮಲ್ಲಿ 27 ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸರ್ವೆಲೆನ್ಸ್ ಕಾರ್ಯಕ್ರಮದಲ್ಲಿ ಸ್ನೇಕ್ ಬೈಟನ್ನು ಈಗ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ನಾಯಿ ಕಡತನ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. TB ಪ್ರೋಗ್ರಾಮನ್ನು ಸಹ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಈಗ 2025ಗೆ ನಾವು ಕ್ಷಯಮುಕ್ತ ಬಳ್ಳಾರಿ ಮಾಡಬೇಕನ್ನೋ ಉದ್ದೇಶದಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ಸಹ ನಮ್ಮಲ್ಲಿ ಮಾಡಿದ್ದೀವಿ. CBNet ಅಂತೀವಿ. ಅದರಲ್ಲಿ ಸುಮಾರು ಒಂದು ಬ್ಯಾಕ್ಟೀರಿಯಾ ಇದ್ರೂ ಕಂಡುಹಿಡುವಂಥ ವ್ಯವಸ್ಥೆ ಇರುವಂಥ ಮಿಷನ್ಗಳು ನಮ್ಮಲ್ಲಿ 5 ಇದೆ. ಒಂದು ಮಿಷನ್ ಕಾಸ್ಟ್ 30 ರಿಂದ 35 ಲಕ್ಷ ಇರುತ್ತೆ. ನಮಗೆ ಸರ್ಕಾರ ಪ್ಲಸ್ DMFT ಫಂಡಿಂದ ಕೊಡಿಸಿರೋದ್ರಿಂದ ಬಳ್ಳಾರಿ ಒನ್ ಆಫ್ ದಿ ರಿಚೆಸ್ಟ್ ಇನ್ ಡಯಾಗ್ನೋಸಿಸ್ ಅಬೌಟ್ TB ಪೇಷಂಟ್ ಅಂತಲೂ ನಾವು ಹೇಳ್ಬೋದು. ಇಂಥ ವ್ಯವಸ್ಥೆಯಲ್ಲೇ ಇದೆ. ತಮ್ಮಿಂದ ಜನರಿಗೆ ಹೋದರೆ ಒಂದು TB ಪೇಷಂಟ್ಗೆ ಇರುವಂಥ ಕೆಮ್ಮಾಗಿರ್ಬೋದು, ಜ್ವರ ಆಗಿರ್ಬೋದು, ಅಥವಾ ಸತತವಾಗಿ ಅವ್ರ ಮನೆಯಲ್ಲಿ TB ಕಾಯಿಲೆ ಇರುವಂಥ ಪೇಷಂಟ್ ಚಿಕಿತ್ಸೆ ಪಡ್ತಾ ಇದ್ರೆ ಅಂಥವರು ಬಂದು ಅದರಲ್ಲಿ 2 ತಾಸದಲ್ಲಿ TB ಇದೆ ಇಲ್ಲ ಅನ್ನುವಂಥ ವ್ಯವಸ್ಥೆ ಆಗುವಂಥ ಇನ್ಸ್ಟ್ರೂಮೆಂಟ್ಸ್ ಇದೆ ನಮ್ಮಲ್ಲಿ. ಅದನ್ನು ಸಹ ತಮ್ಮಿಂದ ಪ್ರಚಾರ ಆಗ್ತಾ ಇದ್ರೆ ಅಂಥವು ಈಸಿಯಾಗಿ ನಾವು ಕಂಡುಹಿಡ್ಬೋದು. ಈಗ ಹಾವು ಕಡತಕ್ಕೆ ಬೇಕಾಗಿರುವಂಥ ಔಷಧಿಗಳಾಗಲಿ, ನಾಯಿ ಕಡತಕ್ಕೆ ಬೇಕಾದಂಥ ಔಷಧಿಗಳಾಗಲಿ ಎಲ್ಲೇ ಶಾರ್ಟೇಜ್ ಇದೆ ಅಂದರೆ ತಮ್ಮಿಂದ ಆಗಿದೆ ಅಂದರೆ, ಅಥವಾ ನಮ್ಮಲ್ಲಿ ಲಭ್ಯವಿದೆ. ಯಾರೇ ಒಬ್ಬರು ಡಾಗ್ ಬೈಟ್ ಆದರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದು ಒಳ್ಳೆ ನಾಯಿ, ಇದನ್ನು ನಮ್ಮೂರಲ್ಲಿರೋದ ನಾಯಿ ಅಂತಲ್ಲ, ಅದ್ರಿಗೆ ಫಸ್ಟ್ ಚಿಕಿತ್ಸೆ ತಗೋಬೇಕು ಅಂತ ತಮ್ಮಿಂದ ಪ್ರಚಾರವಾಗಿದೆ ಅಂದರೆ ಅದನ್ನು ಸಹ ನಮಗೆ ಪ್ರಚಾರ ಆಗುತ್ತೆ. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇದ್ವಿ, ತಾಯಿ ಮತ್ತು ಮಕ್ಕಳ ಮರಣವನ್ನು ನಾವು 0 ತರಬೇಕು ಅಂತ ಇದೆ. ಬಟ್ ಆದರೂ ಸಡನ್ ತಾಯಿ ಮಗುವಿನ ಎತ್ತವಾಗಿರುವಂಥ ಕಾಂಪ್ಲಿಕೇಶನ್ಸಲ್ಲಿ ಕೆಲವು ಡೆತ್ಸ್ ಆಗ್ತಾ ಇರುತ್ತೆ. ಆಗಬಾರ್ದು ಅಂದರೆ ಮೊದಲು ಫಸ್ಟ್ ತಾಯಿ ಮತ್ತು ಅಲ್ಲಿರುವಂಥ ನಮ್ಮ ಕಾರ್ಯಕರ್ತಗಳಿಗೆ ಏನು ಮಾಡ್ತಾರಂತ ಅವ್ರಿಗೆ ಮಾಹಿತಿಯನ್ನು ನಾವು ಕೊಡುವಂಥ ವ್ಯವಸ್ಥೆ ತಮ್ಮಿಂದ ಆದರೆ ಖಂಡಿತ 0ಗೆ ತರ್ಬೋದು ತಾಯಿ ಮರಣಗಳನ್ನು. ಇನ್ನು ಎಸ್ಪೆಷಲಿ ಮಕ್ಕಳು 0 to 29 ಡೇಸ್ ಒಳಗಡೆ ಸಾಯುವಂಥ ಮಕ್ಕಳ ಸಂಖ್ಯೆಗೆ ನಾವು IECಯನ್ನು ಕೊಟ್ಟರೆ ಅದನ್ನು ಸಹ 0ಗೆ ತರ್ಬೋದು ಅಂತ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಲಿ ಈಗಾಗಲೇ ವಿಜಯ ಕರ್ನಾಟಕದಲ್ಲಿ ಒಂದ್ಸರಿ ಬಂದಿತ್ತು. ನಾವು ವಾಟ್ಸಪ್ ಗ್ರೂಪ್ಸ್ ಅಂತ ಮಾಡಿದ್ದೀವಿ. ವಿಲೇಜ್ ಮಟ್ಟದಲ್ಲಿ ಸಹ ನಾವು ವಾಟ್ಸಪ್ ಗ್ರೂಪಲ್ಲಿ ಆ ಊರಲ್ಲಿರುವಂಥ ಮುಖಂಡರನ್ನು ಸಹ ಸೇರಿಸ್ಕೊಂಡು ಅಲ್ಲಿರುವಂಥ ಎನಿ ಎಮರ್ಜೆನ್ಸಿ ಇರುವಾಗ ನಾವು ಅದನ್ನು ಅಟೆಂಡ್ ಮಾಡೋದರಿಗೆ ಆ ವಾಟ್ಸಪ್ಪಲ್ಲಿ ಸ್ಮಾಲ್ ಮೆಸೇಜ್ ಆಗ್ತದೆ, ಸರ್ ನಮ್ಮೂರಲ್ಲಿ ಇಂಥ ಗರ್ಭಿಣಿಗೆ
ಚಿಕಿತ್ಸೆ ಬೇಕಾಗುತ್ತೆ ಅಥವಾ ಆಂಬುಲೆನ್ಸ್ ಬೇಕಾಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ಅದರಲ್ಲಿ ಸ್ಪಂದನೆ ಮಾಡುವಂಥ ಮೆಡಿಕಲ್ ಆಫೀಸರ್ ಪ್ಲಸ್ ನಮ್ಮ ಸ್ಟಾಫ್ನು ಸಹ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಇದನ್ನು ಮಾಡಿ ಸಹ ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಅದನ್ನು ಜಾಸ್ತಿ ನಾವು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಜೊತೆಗೆ ಎವ್ರಿ ಮಂತ್ ನಮಗೆ ಕೆಲವು ಡೇಸ್ ಅಂತ ಮಾಡ್ತೀವಿ. ಮೇ ಬಿ ವರ್ಲ್ಡ್ ಟಿ ಬಿ ಡೇ, ಈ ಮಾರ್ಚಲ್ಲಿ 24th ವರ್ಲ್ಡ್ ಟಿ ಬಿ ಡೇ ಇದೆ, ಲೈಕ್ ದಟ್ ಏಡ್ಸ್ ಡೇ ಅಂತ, ಅಥವಾ ದೆನ್ ಡಯಾಬಿಟಿಸ್ ಡೇ ಅಂತ. ಇದರನ್ನು ಆಯಾ ಮಂತಲ್ಲಿ ತಮಗೆ ನೆನಪಿರಲಿ, ಅದರ ಜೊತೆಯಲ್ಲಿ ನಾವು ಕೊಡುವಂಥ ಆರ್ಟಿಕಲನ್ನು ಬರೀಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತಮ್ಮ ಕೊಟ್ಟಿರುವಂಥ ಬುಕ್ಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ದಯವಿಟ್ಟು ಏನೋ ಒಂದು ಆ ಡೇ ಇರೋ ದಿನ ಒಂದು ಹೆಡ್ಡಿಂಗನ್ನು ಹಾಕಿ ಏನು ಮಾಡಬೇಕಾಗುತ್ತೆ, ಇರುವಂಥ ಜಂಕ್ ಫುಡ್ಸಲ್ಲಿ ಏನೇನು ಅವಾಯ್ಡ್ ಮಾಡಬೇಕಾಗುತ್ತೆ, ಡಯಾಬಿಟಿಸ್ ಪೇಷಂಟ್ಸ್ ಅಂದರೆ ದೆನ್ ಪ್ರತಿನಿತ್ಯ ಒಂದಿಷ್ಟು ವಾಕ್ ಮಾಡಬೇಕಾಗುತ್ತೆ, ಅಥವಾ ಹೈಪರ್ ಟೆನ್ಷನ್ ಇರುವಂಥ ಪೇಷಂಟ್ಸ್ ಏನು ಮಾಡಬೇಕಾಗುತ್ತೆ, ಕಾರ್ಡಿಯಾಕ್ ಲೋಡ್ ಅಂತೀವಿ, ಅಂದರೆ ಹಾರ್ಟ್ಗೆ ತೊಂದರೆ ಆಗದಂತೆ ಏನು ಮಾಡ್ಕೋಬೇಕಾಗತ್ತೆ ಅಂತ ಆ ಮಾಹಿತಿಯನ್ನು ಅವತ್ತಿನ ದಿನಾಚರಣೆ ದಿನ ಹಾಕಿದ್ರೆ ಖಂಡಿತ ಉಪಯೋಗ ಆಗುತ್ತೆ. ದೆನ್ ಇದನ್ನು ಹೇಳ್ತಾ ದೆನ್ ಇಲ್ಲಿ ಈಗಾಗಲೇ ನಾವು ತಮ್ಮಲ್ಲಿ ಸಾಕಷ್ಟು ಸುದ್ದಿಗಳನ್ನು ಸಹ ಕೊಟ್ಟಿದ್ದೀವಿ, ತಾವು ಪ್ರಚಾರ ಮಾಡಿದ್ರಿ. ಇನ್ನು ಮುಂದೆ ತಮ್ಮ ಸಹಕಾರ ಇರಬೇಕು. ಪ್ಲಸ್ ತಮ್ಮ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಅಂತ ಹೇಳ್ತಾ ನನಗೆ ನಾವು ಮಾತಾಡೋ ಅವಕಾಶ ನೀಡಿರುವಂಥ ವೇದಿಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಮುಂದೆ ಇರುವಂಥ ನನ್ನ ಮಿತ್ರರಿಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಆರ್ಗನ್ ಡೊನೇಷನ್ ಅಂತ ಅಂಗಾಂಗ ದಾನಗಳ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ಮಾಹಿತಿಯನ್ನು ಕೊಟ್ಟ ನಂತರ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ. ಸುಮಾರು 4,384 ಆರ್ಗನ್ ಡೊನೇಷನ್ ಇದನ್ನು ಮಾಡಿರೋದ್ರಿಂದ ಅದ್ರ ಜೊತೆಯಲ್ಲಿ ಮೊನ್ನೆ ತಾನೇ ಸ್ವಲ್ಪ ಇದರಲ್ಲಿ ಐ ಡೊನೇಷನ್ ಮಾಡಿ ಅವ್ರು ಈವನ್ ಅದನ್ನು ನಾವು ಕೊಟ್ಟಿರೋದು ಕರೆಕ್ಟು ಅನ್ನೋಂಥ ಇದನ್ನು ಸಹ ಮಾಧ್ಯಮಗಳಲ್ಲಿ ಬಂದಿದೆ. ಅದರಲ್ಲಿ ದೇ ಆರ್ ರೆಡಿ ಟು ಗಿವ್ ಅಂತ ಮಾರುತಿ ಸಿಟಿ ಅಂತ. ದೆನ್ ಅದ್ರ ಜೊತೆಯಲ್ಲಿ ಈವನ್ ಕಾಲೇಜ್ ಹುಡುಗರು ಸಹ ನಾವು ಕೊಡ್ತೀವಿ ಅನ್ನೋಂಥ ಕೆಲವು ಇದರಲ್ಲಿ ಬಂದು ಅವರೇ ರಿಜಿಸ್ಟರ್ ಮಾಡಿರುವಂಥ ಇದು ಬಂದಿದೆ. ಇನ್ನು ಮುಂದೆ ಆಲ್ಸೋ ಈ ತಿಂಗಳು 31ವರೆಗೆ ನಮ್ಗೆ ಅವಕಾಶ ಇರೋದ್ರಿಂದ ಜಾಸ್ತಿ ಆರ್ಗನ್ ಡೊನೇಷನ್ ಮಾಡುವಂಥ ವ್ಯವಸ್ಥೆ ಇದ್ದರೆ ಎಲ್ಲ ಆರ್ಗನ್ಸನ್ನು ಡೊನೇಟ್ ಮಾಡ್ಬೋದು. ಅಂದರೆ ಸುಮಾರು ಈಗಿನ ಸ್ಕಿನ್ನಲ್ಸು ಮಾಡ್ಬೋದು ಅಂತಿದೆ. ಕೊಟ್ಟರೆ ಇನ್ನೂ ಒಳ್ಳೆಯದಂತ ತಮ್ಮ ಮಾಧ್ಯಮದಲ್ಲಿ ಮತ್ತೆ ವಿಚಾರ ಆಗಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನು ತಮಗೆ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿ ಮಾಡ್ತೀವಿ. ಅದು ವಿಲ್ ಬಿ ಯೂಶ್ವಲಿ 9th of every month. ಒಂದು ವೇಳೆ 16 ಹಾಲಿಡೇ ಇದ್ದರೆ ಅದನ್ನು ನಾವು ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡ್ತೀವಿ. ಪ್ರತಿಯೊಂದು ಗರ್ಭಿಣಿ ಮಹಿಳೆಯನ್ನು ಒಮ್ಮೆ ರಿಜಿಸ್ಟರ್ ಆಗಿರ್ತೀವಿ. ಪ್ರತಿಯೊಂದು ಗರ್ಭಿಣಿ ಮಹಿಳೆ ಅಂತ ನಾವು ಗೌರ್ಮೆಂಟ್ ಆಫೀಸ್ ಆರೋಗ್ಯ ಕೇಂದ್ರದಲ್ಲಿ ಎಕ್ಸಾಮಿನ್ ಮಾಡೋದು ನಡೀತದೆ. ಅವ್ರಿಗೆ ತಕ್ಕಂಥ ಏನೇನು ಇನ್ವೆಸ್ಟಿಗೇಷನ್ಸ್ ಬೇಕು, ಒಂದು ವೇಳೆ ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಕೂಡ ಆಗಿರ್ಬೋದು, ಅದನ್ನೆಲ್ಲ ನಾವು JSSK ಅಂತದೊಂದು ಇದಿದೆ. ಅದರ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಸೇವೆಯನ್ನು ಕೊಡ್ತೀವಿ. ಸೊ ನಮಗೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಬಿಮಾ ಯೋಜನೆ ಅಡಿಯಲ್ಲಿ ಕೂಡ ಇದನ್ನು 9th ಇದು ಮಾಡ್ತೀವಿ ಎವ್ರಿ ಮಂತ್. ಅದಾದಮೇಲೆ ಎವ್ರಿ ಮಂತ್ 24th ಎವ್ರಿ ಮಂತ್ ಎಕ್ಸ್ಟೆಂಡೆಡ್ PMSM ಅಂತ ಹೇಳ್ತೀವಿ. ಅದರಲ್ಲಿ ಗಂಡಾಂತರ ಗರ್ಭಿಣಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ನಾವು ತಪಾಸಣೆ ಮಾಡಿಬಿಟ್ಟು ಒಂದು ವೇಳೆ ಅವರಿಗೆ ಏನಾದರೂ ಅಲ್ಲೇ ಚಿಕಿತ್ಸೆ ಆಗೋದಿದ್ರೆ ಅವ್ರನ್ನ ರೆಕಾರ್ಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು, ಒಂದು ವೇಳೆ ಅಲ್ಲಿ ಆಗಲಿಲ್ಲ ಅಂದರೆ ಕೂಡ ಸ್ಪೆಷಲೈಸೇಷನ್ ಎಲ್ಲಿದ್ದು ಅಲ್ಲಿಗೆ ನಾವು ರೆಫರ್ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇರ್ತದೆ. ಸೊ ಅದಾದಮೇಲೆ ಕೂಡ ಪ್ರತಿ ಗಂಡಾಂತರ ಗರ್ಭಿಣಿಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಇವರು ಆಶಾ ವರ್ಕರು, PSCOs ಅಂತ ಇರ್ತಾರೆ, ಆಮೇಲೆ ಕನ್ಸರ್ನ್ ಮೆಡಿಕಲ್ ಆಫೀಸರ್ಸು ಒಂದು ವೇಳೆ ಏನಾದರೂ ಸಮಸ್ಯೆ ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಸೇಫ್ ಡೆಲಿವರೀಸ್ ಎಲ್ಲಿ ಆಗ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ ಮೆಡಿಕಲ್ ಕಾಲೇಜಲ್ಲಿ ಆಗ್ಬೇಕಂತ ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ನಡೀತಾ ಇದೆ. ಸೊ ಇದು ತಾಯಿ ಮತ್ತು ಗರ್ಭಿಣಿಯರಿಗೆ ಸಂಬಂಧಪಟ್ಟದ್ದು. ಅದಾದಮೇಲೆ ಕೂಡ ಮಕ್ಕಳ ಆರೈಕೆ ಏನಿದೆ, ಡೆಲಿವರಿ ಆದಮೇಲೆ ವಿದಿನ್ 24 hours ನಾವು ರಿಜಿಸ್ಟರ್ ಮಾಡ್ತೀವಿ. ಆ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಬರ್ತ್ ಡೋಸ್ ಅಂತ ಇಮ್ಯುನೈಸೇಷನ್ ಸಂಬಂಧಪಟ್ಟಂಗೆ ಬರ್ತ್ ಡೋಸ್ ಕೊಡಲಾಗ್ತದೆ. ಬರ್ತ್ ಡೋಸ್ ಆದಮೇಲೆ ಪೆಂಟಾವನ್ ಅಂತಂದ್ಬಿಟ್ಟು 10 ವಾರ, 14 ವಾರ ಮತ್ತು 18 ವಾರಗಳಿಗೆ ಸೇಮ್ ಆಗಿ ಇದೇ ರೀತಿಯಾಗಿ ನಾವು ಕೊಡ್ತಾ ಇರ್ತೀವಿ ಪೆಂಟ. ಅದಾದಮೇಲೆ 9 monthsಲ್ಲಿ ಇಮ್ಯುನೈಸೇಷನ್ ಮಾಡ್ತೀವಿ, ಮೀಸಲ್ಸ್ ರೂಬೆಲ್ಲ ಅಂತಂದ್ಬಿಟ್ಟು. ಮತ್ತು ಅದಾದಮೇಲೆ ಮತ್ತು 16 ತಿಂಗಳಿಂದ 24 ತಿಂಗಳವರೆಗೆ
MR2 ಅಂತ ಮಾಡ್ತೀವಿ. 4 ವರ್ಷ ಅಥವಾ 5 ವರ್ಷದೊಳಗಡೆ DPT ಬೂಸ್ಟರ್ ಕೊಡ್ತೀವಿ. 10 ವರ್ಷದೊಳಗೆ TT ಬೂಸ್ಟರ್ ಕೊಡ್ತೀವಿ. ಅದಾದಮೇಲೆ 16 ವರ್ಷದೊಳಗಡೆ ಇನ್ನೊಂದು ಸಾರಿ DPT ಕೊಡ್ತೀವಿ. ಸೊ ಇದು ನಮ್ಮ ಕಾರ್ಯಕ್ರಮ. ಇದರ ಜೊತೆಗೆ ಇದಲ್ಲದೆ ನಾವು ನವಜಾತ ಶಿಶು ಆರೈಕೆ ಕೂಡ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ಆಲ್ಮೋಸ್ಟ್ ಸ್ಟೇಟ್ಗಿಂತ ನಾವು ಬಹಳ ಕಡಿಮೆ ಇದ್ದೀವಿ. ಆಮೇಲೆ ಇವೆಲ್ಲದೂ ಉದ್ದೇಶ ನಾವು ಮಾಡ್ತಾ ಇರೋದು ಉದ್ದೇಶ IMR ಮತ್ತು MMR ಕಡಿಮೆ ಮಾಡಬೇಕು ಅನ್ನೋದು. ಸೊ MMR ಅಂದರೆ ಪ್ರತಿ 1,00,000 ಮಹಿಳೆಗೆ ಲೈವ್ ಬರ್ತ್ಸ್ ಆಗುತ್ತೆ ಮತ್ತು ಅವರಿಗೆ ಡೆತ್ ಎಷ್ಟಾಗುತ್ತೆ ಅಂತ ಅನ್ನೋದನ್ನು ನಾವು ಕಡಿಮೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕೂಡ ಪ್ರತಿ 1000 ಲೈವ್ ಬರ್ತ್ಸ್ಗೆ ಎಷ್ಟು ಡೆತ್ ಆಗ್ತಾ ಇದೆ ಅನ್ನೋದನ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಸೊ ಇದರಲ್ಲಿ ನಾವು ಮೇಯ್ನ್ ಆಗಿ ಫೋಕಸ್ ಮಾಡ್ತಾ ಇರೋದು ನವಜಾತ ಶಿಶು ಆರೈಕೆ. ಯಾಕಂದರೆ ಆಲ್ ದ ಬೇಬೀಸ್ ಗೋಯಿಂಗ್ ಫಾರ್ ಡೆತ್ ಈಸ್ ವಿತಿನ್ 28 days ಆಫ್ ಡೆಲಿವರಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಇಂಟೆನ್ಸಿವ್ ಕೇರ್ ಯೂನಿಟ್ಸು, SNCU, SBCU ಅಂತಂದ್ಬಿಟ್ಟು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ, ತಾಲೂಕು ರೆಫರಲ್ ಹಾಸ್ಪಿಟ್ಲಲ್ಲಿ ಮತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು FRUs ಅಂದರೆ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಕೂಡ ಇದೆ. ಸೊ ಇದರಲ್ಲಿ ಆದಷ್ಟು ಎಲ್ಲ NBCC ಮತ್ತು SBCU ಇರ್ತಕ್ಕಂಥ ಎಲ್ಲ ಇದರಲ್ಲಿ ಪೀಡಿಯಾಟ್ರಿಷಿಯನ್ ಅವೈಲಬಿಲಿಟಿ ಇರ್ತಾರೆ. ಸೊ ಆ ಮಕ್ಕಳಿಗೆ ಸ್ಟೆಬಿಲೈಸ್ ಮಾಡಿಬಿಟ್ಟು ಒಂದು ವೇಳೆ ಅಲ್ಲೇ ಟ್ರೀಟ್ಮೆಂಟ್ ಆದರೆ ಕೊಡ್ತೀವಿ, ಇಲ್ಲಾಂದರೆ ನಾವು ಮೆಡಿಕಲ್ ಕಾಲೇಜು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆಲ್ಲದನ್ನು ಕೂಡ ಉಚಿತವಾಗಿ ನಡೀತಾ ಇದೆ. ಸೊ ಈ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗಬೇಕು ಮತ್ತು ಈ ವಿಷಯದಲ್ಲಿ ಯಾವುದೇ ತಾತ್ಸಾರ ಆಗಲಿದ್ದಂಗೆ ಕೂಡ ನಮಗೆ ಹೆಚ್ಚಿಸ್ತಾ ಇರಬೇಕು. ಇದರಲ್ಲಿ ತಮ್ಮ ಸಹಕಾರ ಬಹಳ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ನಾನು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ತಾಯಂದ್ರ ಮರಣ ಆದಷ್ಟು, ಯಾಕಂದರೆ ಈಗ ಒಂದು 3 monthsಲಿಂದ ನಾವು ತಾಯಂದ್ರ ಮರಣ ಕಡಿಮೆ ಆಗಲಿಕ್ಕೆ ಮನೆ DHO ಅವರ ನೇತೃತ್ವದಲ್ಲಿ ಮತ್ತು ವಿಮ್ಸ್ ಡೈರೆಕ್ಟರು ಮತ್ತು ವಿಮ್ಸ್ ಅಬ್ಸ್ಟ್ರಿಕ್ಷನ್ HOD ಅವರ ನೇತೃತ್ವದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ನಾವು ಯಾವುದೇ ಒಂದು ಹೆಣ್ಮಗಳು ಹೆರಿಗೆ ಬಂದಾಗ ಎನಿ ಕಾಂಪ್ಲಿಕೇಶನ್ ಆದರೆ ಆ ಇನ್ಸ್ಟಿಟ್ಯೂಷನ್ನಿಂದ ಬಂದು ಎಲ್ಲಿ ರಿಜಿಸ್ಟರ್ ಆಗ್ತಾರೋ ಅಲ್ಲಿಂದ ಸೇಫ್ ಡೆಲಿವರಿ ಆಗೋವರೆಗೆ ಎವ್ರಿ ಇದು ಟ್ರಾನ್ಸಿಟ್ನಲ್ಲಿ ಅಂದರೆ ಎಲ್ಲ ದಾರಿಯಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆದರೆ ಅದನ್ನು ಸೇಫಾಗಿ ರೀಚ್ ಆಗಿ ಸೇಫಾಗಿ ಡೆಲಿವರಿ ಆಗೋದವರೆಗೂ ಕೂಡ ನಾವು ಮಾನಿಟರ್ ಮಾಡಲಾಗ್ತದೆ. ಅದ್ರ ಜೊತೆಗೆ ಕನ್ಸರ್ನ್ ಡಾಕ್ಟರ್ ಅವಶ್ಯಕತೆ ಇದ್ದರೆ ಡಾಕ್ಟರ್ ಬರ್ತಾರೆ, ಸ್ಟಾಫ್ ನರ್ಸ್ ಇದ್ದರೆ ಸ್ಟಾಫ್ ನರ್ಸ್, ಇಲ್ಲ ಆಶಾ ಇದ್ದರು ಆಶಾ. ಸೊ ಈ ರೀತಿಯಾಗಿ ಮಾಡಿದ್ರಿಂದ ಸುಮಾರು ಒಂದು 3-4 monthsಲಿಂದ ನಮಗೆ ಮ್ಯಾಟರ್ ಅಂದರೆ ನಿಲ್ ಡೆತ್ಸ್ ಆಗಿದೆ. ಸೊ ಅದಕ್ಕೆ ನಾವು ವಿಮ್ಸ್ಗೂ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೂ ಮತ್ತು ನಿಮ್ಮ ಮನೆ DHO ಸರಿಗೆ ಭಾಳ ಚಿರಋಣಿಯಾಗಿರ್ತೀವಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಯಾಕಂದರೆ ಎವ್ರಿ ಮೂಮೆಂಟ್ ಯಾರೋ ಒಬ್ಬರು ಕ್ಯಾಚ್ ಮಾಡ್ತಾ ಇರ್ತಾರೆ. ಟ್ರಾನ್ಸಿಟ್ನಲ್ಲಿದ್ದರೆ ಆಂಬುಲೆನ್ಸಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇರ್ತದೆ, ಅಥವಾ ಒಂದು ಪ್ರೈಮರಿ ಇನ್ಸ್ಟಿಟ್ಯೂಷನಲ್ಲಿ ಸಮಸ್ಯೆ ಇದ್ದರೆ ಕನ್ಸಲ್ಟೆಂಟ್ಸಿಂದ ಗೈಡೆನ್ಸ್ ಸಿಗುತ್ತೆ. ಏನು ಮಾಡಬೇಕು, ಆ ಟೈಮಲ್ಲಿ ಏನು ಮಾಡಬೇಕು, ಯಾವ ಥರ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು ಇನ್ ಕೇಸ್ ಡೆತ್ ಅವಾಯ್ಡ್ ಮಾಡೋಕ್ಕೆ ಅಂತಂದ್ಬಿಟ್ಟು ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ಅದು ನಮಗೆ ಗೊತ್ತಾಗ್ತಾ ಇದೆ. ಸೊ ಇದರಿಂದ ನಮಗೆ ಆಲ್ಮೋಸ್ಟ್ ಬಳ್ಳಾರಿಯಲ್ಲಿ ಭಾಳ ಡೆತ್ಸ್ ಕಡಿಮೆ ಇದೆ. ಅದೇ ರೀತಿ ಕೂಡ ಇನ್ಫ್ಯಾಂಟ್ ಡೆತ್ಸ್ ಕೂಡ ನಮಗೆ ರೆಫರಲ್ ಫಾರ್ಮೆಟ್ನಲ್ಲಿ ಯಾವುದೇ ಬಂದರೂ ಕೂಡ ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ನಾವು ಪೀಡಿಯಾಟ್ರಿಕ್ ಯೂನಿಟ್ಗೂ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಪೀಡಿಯಾಟ್ರಿಕ್ ಯೂನಿಟ್ಗೂ ಮತ್ತು ಪೆರಿಫೆರಿಗೆ ಎಲ್ಲರನ್ನೂ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ಯಾವುದೋ ಒಂದು ಸೀರಿಯಸ್ ಕೇಸ್ ಇದೆ ಅಂದರೆ ಅದನ್ನು ಟ್ರ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಪ್ರತಿಯೊಂದು ಹಂತದಲ್ಲಿ ನಡೆಯುತ್ತೆ. ಸೊ ಇದನ್ನು ಕೂಡ ತಾವು ದಯವಿಟ್ಟು ನಮಗೆ ಪಾಸಿಟಿವ್ ಆಗಿ ಮಾಡಬೇಕು. ಇನ್ನು ಅನ್ಅವಾಯ್ಡಬಲ್ ಸಿಚುವೇಶನ್ನಲ್ಲಿ ಏನಾದರೂ ಡೆತ್ ಆದರೆ ಕೂಡ ನಮಗೆ ಅದಕ್ಕೆ ಒಂದು ಪಾಸಿಟಿವ್ ಕಲ್ಪನೆ ಕೊಟ್ಬಿಟ್ಟು ನೀವು ನಮಗೆ ಸಹಾಯ ಮಾಡಬೇಕಂತಂದ್ಬಿಟ್ಟು ಮತ್ತೊಂದು ಸರಿ ಮೀಡಿಯಾ ಮಿತ್ರರಿಗೆ ನನ್ನ ಈ ಅವಕಾಶ ಕೊಟ್ಟಿದ್ದೆ ಧನ್ಯವಾದಗಳು. ನನ್ನ ಸ್ಲೈಡ್ ಮೂಲಕ ಮಾಡಿದ್ದೀನಿ. ಸೊ ಏನು ಫೆಸಿಲಿಟೀಸ್ ಸಿಗುತ್ತೆ, ವಾಟ್ ಬೆಸ್ಟ್ ಫೆಸಿಲಿಟೀಸ್ ವಿ ಕ್ಯಾನ್ ಗೆಟ್, ನೆಕ್ಸ್ಟ್ ವಾಟ್ ಆರ್ ದಿ ಥಿಂಗ್ಸ್ ವಿಲ್ ಬಿ ಹೆಲ್ಪ್ಫುಲ್ ಅನ್ನೋ ರೀತಿಯಿಂದ ನಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಅವರ್ ಹಾಸ್ಪಿಟಲ್ ಆ್ಯಸ್ ಯು ಆಲ್ ನೋ. ಮೂವ್ಮೆಂಟ್ ನೆಕ್ಸ್ಟ್. This is our hospital staff and I welcome you all. So this, as I already told, it was in 1958 this hospital has been established. Of course, earlier this hospital was built in the year of 1930 with a very small hospital, and later on 1958
Then the hospital, district hospital came upwards, merged with medical college. And this hospital, actually this is a land of 26 acres of land. The Madaliar family, they have donated this land for the utilization of the only hospital, nothing but health services ಬಿಟ್ಟು ಯಾವುದೇ ಸರ್ವಿಸಸ್ಗೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಅವರ ಒಂದು ಮನವಿ ಪತ್ರದಲ್ಲಿ ಕೂಡ ಇದೆ. ಆ ನಿಟ್ಟಿನಲ್ಲೇ ಇವತ್ತು ನಾವು ಹೆಲ್ತ್ ಫೆಸಿಲಿಟೀಸ್ ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಆ ಕಡೆ ಆಪೋಸಿಟ್ ಇರ್ತಕ್ಕಂಥ ಬಿಲ್ಡಿಂಗ್ ನಾವು ನೋಡಿ ಇವತ್ತಿನ ಕ್ವಾರ್ಟರ್ಸ್ ಎಲ್ಲ ಇದೆ. ಅಲ್ಲಿ ಕೂಡ ಸಾಕಷ್ಟು ಜಾಗ ಖಾಲಿ ಇದ್ದಾಗ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದ್ದಾಗ ಕೇಳಿದ್ರು ಭಾಳಷ್ಟು ಬೇರೆ ಬೇರೆ ಸಂಸ್ಥೆಗೆಲ್ಲ ಯು ನೆವರ್ ಗೇವ್, ಬಿಕಾಸ್ ವಾಟ್ ದಿ ಡೊನೇಟರ್ಸ್ ಹ್ಯಾಸ್ ಗಿವನ್ ದಟ್ ಹ್ಯಾಸ್ ಟು ಬಿ ಯುಟಿಲೈಸ್. ಇವತ್ತು ಸಾಕಷ್ಟು ಯೂಸ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಧನ್ಯವಾದ ನಾನು ಫಸ್ಟು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫೋಟೋ ಇದ್ದೀನಿ ಫಸ್ಟ್. ಸೊ ವಿ ಹ್ಯಾವ್ ಪುಟ್ ಇನ್ ಫ್ರಂಟ್ ಆಫ್ ದಿ ಹಾಸ್ಪಿಟಲ್ ದಿ ಡೊನೇಟರ್ಸ್ 2 persons ಮೊದಲಿಯಾರ್ ಫ್ಯಾಮಿಲಿಯಿಂದ. ಸೊ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ತಿಳಿಸ್ತೀನಿ. ಯಾಕಂದರೆ ಇಷ್ಟು ಸಿಟಿ ಸೆಂಟರಲ್ಲಿ ನಮಗೆ ಇಷ್ಟು ಒಂದು ವಿಶಾಲವಾದ ಜಾಗವನ್ನು ಕೊಟ್ಟಿದ್ದಾರೆ ಒಂದು ಹೆಲ್ತ್ ಫೆಸಿಲಿಟೀಸ್ ಮಾಡಿಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್, ಸೊ ದಿಸ್ ವಾಸ್ 2015. ಸೊ 15 ಬೆಸ್ಟ್ ಹಾರ್ಡ್ಲಿ ಆಸ್ ಯು ನೋ the 200 to 300 outpatient was running only with the obstetrics and pediatric department with admission of 100 patients admission ಆಗ್ತಾ ಇತ್ತು. Next, so 2015 it has been handed over. Most of our senior press people know this. Next, so with all the specialist doctors, with the implementation of the national programs ಮಾಡಬೇಕು, ಒಂದು ಸಿಟಿ ಸೆಂಟರ್ ಎಲ್ಲ ಸರ್ವಿಸಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಹಾಸ್ಪಿಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸೊ ಇವತ್ತು ಸೊ ದಿ ಪ್ರೆಸೆಂಟ್ ನಾವು ವಿ ಆರ್ ಆಲ್ಮೋಸ್ಟ್ ಕೇಟರಿಂಗ್ ಔಟ್ ಪೇಷಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ 1000 to 1500 ಪರ್ ಡೇ ಔಟ್ ಪೇಷಂಟ್ ಇದೆ. ಅದೇ ರೀತಿಯಾಗಿ 200 ಇನ್ ಪೇಷಂಟ್ ಅಟ್ ಎನಿ ಟೈಮ್. ಯಾಕಂದರೆ 210 ಬೆಡೆಡ್ ಇದ್ರೂ ಕೂಡ ಯಾವ ಟೈಮಲ್ಲಿ ಅದು ಫುಲ್ ಇರುತ್ತೆ ಹಾಸ್ಪಿಟಲ್. ಸೊ ಆ ನಿಟ್ಟಿನಲ್ಲಿ ವಿ ಆರ್ ಗಿವಿಂಗ್ ಸರ್ವಿಸಸ್ ಇನ್ ದಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ದಟ್ ಈಸ್ ಮೇನ್ಲಿ ಆಬ್ಸ್ಟೆಟಿಕ್ಸ್, pediatrics, medicine, surgery, orthopedics, radio, that is scanning facilities, ophthalmology, dental, ENT department, one of the best ENT department we have got in fact. So with all the facilities, and next we are going to come up with the cochlear implantation. In 1 month cochlear implantation we are going to start the cochlear ಹುಟ್ಟಿದ ಮಕ್ಕಳಿಗೆ ಏನು ಕಿವುಡುತನ ಇರುತ್ತಲ್ವಾ ಅವರಿಗೆ ಬೇಗ ಐಡೆಂಟಿಫೈ ಮಾಡಿಬಿಟ್ಟು ಒಳಗಡೆ ಸೆನ್ಸರ್ ನ್ಯೂರಲ್ ಡೆಫ್ನೆಸ್ ಅಂತ ಅಲ್ಲಿಗೆ ಇಂಪ್ಲಾಂಟ್ ಮಾಡ್ತೀವಿ. ಅದನ್ನು ನಮ್ಮ ಹಾಸ್ಪಿಟಲಲ್ಲೇ ನೆಕ್ಸ್ಟ್ 1 month ವಿ ಆರ್ ಗೋಯಿಂಗ್ ಟು ಡೂ ಇಟ್. ಬಿಕಾಸ್ ಆ ಮಕ್ಕಳಲ್ಲಿ ಅವಾಗಲೇ ಇಮಿಡಿಯೇಟ್ ಆಗಿ ಹುಟ್ಟಿದ ತಕ್ಷಣ ನಾವು ಅವ್ರಿಗೆ ಡಯಾಗ್ನೋಸ್ ಮಾಡಿ ಹಾಕಿದ್ರೆ ಅವರ ಕಲಿಕೆ ಚೆನ್ನಾಗಿರುತ್ತೆ. ಅವ್ರನ್ನ 10 ವರ್ಷ ಹಾಕಿದ ಮೇಲೆ ಹಾಕಿದ್ರೆ ಪ್ರಯೋಜನ ಇರಲಿಲ್ಲ. ಈಗ ಡೆಫ್ ಅವ್ರಿಗೆ ಕಿವಿ ಕೇಳಿಸೋರಿಗೆ ಹುಟ್ಟಿದ ತಕ್ಷಣ ಕಿವಿ ಕಣ್ಣು ನೋಡಿದ್ರೆ ಅವ್ನು ಕಲಿತಾ ಬೆಳಿತಾನೆ. ಅವನು 10 ವರ್ಷ ಆದ್ಮೇಲೆ ಕಣ್ಣು ಕಿವಿ ಬಂದರೆ ಏನು ಪ್ರಯೋಜನ ಇರ್ತದೆ, ನೋವು. ಸೊ ವಿ ಹ್ಯಾವ್ ಟು ಬ್ರಿಂಗ್ ದೆಮ್. ಸೊ ಅಟ್ ದಿ ಮ್ಯಾಕ್ಸಿಮಮ್ ಅಂದರೆ ಒಂದು 1 or 2 years ಅಲ್ಲೇ ಅವ್ರಿಗೆ ಸರ್ಜರಿ ಮಾಡಿ ಫುಲ್ ಕಂಪ್ಲೀಟ್ ಕಿವಿ ಕೇಳಿಸಂಗೆ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಸೊ ಇದು ನಿಯರ್ಲಿ ಒಂದು 5 to 10% ಅಲ್ಲಿ ಇದರಲ್ಲಿ ಇರುತ್ತೆ. ಸೊ ಅಂಥವ್ರಿಗೆ ನಾವು ಐಡೆಂಟಿಫೈ ಮಾಡಿಬಿಟ್ಟು ಹುಟ್ಟಿದ ತಕ್ಷಣ ಎಲ್ರಿಗೂ ಸ್ಕ್ರೀನ್ ಮಾಡ್ತಾ ಇದ್ವಿ. ಸೊ ಯಾರ್ಯಾರು ಇದ್ದಾರೆ ಅಂಥವ್ರನ್ನ ನಾವು ಈಗಾಗಲೇ ನಮ್ಮಲ್ಲಿ 15 ರೋಗಿಗಳಿದ್ದಾರೆ. ಸೊ ಅವ್ರನ್ನ ನೆಕ್ಸ್ಟ್ ಪ್ಲಾನಲ್ಲಿ ಈಗ ಕಾಕ್ಲಿಯರ್ ಇಂಪ್ಲಾಂಟೇಷನ್ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ ಅನಿಲ್ ರೆಡ್ಡಿ ಅಂತ ಇದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಚೀವ್ಮೆಂಟ್. ಅದು ಒಳ್ಳೆ ಕಾರ್ಯ ಕೂಡ. ಯಾಕಂದರೆ ಇದನ್ನ ಪ್ರೀವಿಯಸ್ ನೀವು ಇದ್ದಾಗ ನಮ್ಮ ಬೊಮ್ಮಾಯಿ ಸಾರು ಭಾಳ 500 ಕೇಸಸ್ ಹಾಕಬೇಕು ಅಂತ ಒಂದು ಟಾರ್ಗೆಟ್ ಇಂದ ಇಟ್ಬಿಟ್ಟು ಈಗ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ನಮ್ಮ ಹಾಸ್ಪಿಟಲ್ ಪ್ರಯಾರಿಟಿ ತಗೊಂಡು ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ENT ಆ್ಯಂಡ್ ಕಣ್ಣಿನ ಡಿಪಾರ್ಟ್ಮೆಂಟ್ ನಮ್ಮೆಲ್ಲರಿಗೂ ತಿಳಿದಿದೆ. ಆಲ್ಮೋಸ್ಟ್ ಡೈಲಿ ಆಲ್ಟರ್ನೇಟಿವ್ ಡೂಯಿಂಗ್ 8 to 10 ಸರ್ಜರೀಸ್, cataract surgeries, radiology with the scanning facilities presently. Next will come up with CT scan and MRI and surgery, hernia, appendix ಎಲ್ಲ ಸರ್ಜರೀಸು ಮಾಡ್ತಾ ಇದ್ದೀವಿ. ಮೆಡಿಸನ್ ಅಂತೂ ICU ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಲ್ಲಿ NCD ಅಂತೇಳಿ ಯಾರೇ ಮೋರ್ ದ್ಯಾನ್ 30 years ಬರಲಿ ಎಲ್ರಿಗೂ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಮೋರ್ ದ್ಯಾನ್ 13 years ಡಯಾಬಿಟಿಕ್ಸ್, ಹೈಪರ್ಟೆನ್ಷನ್ ಇಸ್ ಎ ಮಸ್ಟ್. ಅವ್ರು ಬಂದ ತಕ್ಷಣ 30 ವರ್ಷ ಚೀಟಿ ಅಂದರೆ ಒಂದು NCD ಡಿಪಾರ್ಟ್ಮೆಂಟ್ ಬಂದರೆ ಅವ್ರಿಗೆ ಬ್ಲಡ್ ಶುಗರು ಪ್ಲಸ್ BP ನೋಡಿ ಅವ್ರಿಗೆ ತಕ್ಷಣ ಐಡೆಂಟಿಫೈ ಮಾಡಿ ಜಾಸ್ತಿ ಇದ್ರೆ ಫಾಲೋ ಅಪ್ ಬರೋಕ್ಕೆ ಹೇಳ್ಬಿಟ್ಟು
ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ BP ಆ್ಯಂಡ್ ಶುಗರ್ ಇಸ್ ಎ ವೆರಿ ವೆರಿ ಡೇಂಜರಸ್ ಸೈಲೆಂಟ್ ಕಿಲ್ಲರ್. ನೀವು BP 5 ವರ್ಷ ಕೂಡ ನೋಡ್ಕೊಳ್ತಾ ಇದ್ರೆ ಅದು 100 150 ಇದ್ರು ಅಷ್ಟೇ ಸೈಲೆಂಟ್ ಆಗಿರುತ್ತೆ. ಸಡನ್ಲಿ ಲ್ಯಾಂಡ್ ಅಪ್ ವಿತ್ ಸ್ಟ್ರೋಕ್, ಅಂದರೆ ಇದರ ಹಾರ್ಟ್ ಆರ್ ಬ್ರೈನ್ ಎರಡಕ್ಕೂ ಹೊಡೆತ ಬೀಳ್ತದೆ, ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಇಲ್ಲ ಕ್ಲಾಟ್ ಆಗುತ್ತೆ. ಯು ವಿಲ್ ಲ್ಯಾಂಡ್ ಅಪ್ ಇನ್ ಸ್ಟ್ರೋಕ್. ನೀವು ನೋಡಿದ್ರೆ ಸಾಕಷ್ಟು ಯಂಗ್ಸ್ಟರ್ಸ್ 40 years ವಿತೌಟ್ ಎನಿ ಮಾನಿಟರಿಂಗ್ ದೇ ಲ್ಯಾಂಡ್ ಅಪ್ ಇನ್ ದಿ ಪ್ರಾಬ್ಲಮ್ ವಿತ್ ಸ್ಟ್ರೋಕ್. ಸೊ ಅದನ್ನು ಹಾಕಬಾರ್ದು ಅಂತ ಸರ್ಕಾರ ಈ ಕಾರ್ಯಕ್ರಮ ಇಟ್ಟದ್ದು. ಅದೇ ರೀತಿ ಶುಗರ್ ಕೂಡ ಸೈಲೆಂಟ್. ಈ 300 ಅನ್ನೋದಾದ್ರೆ ಏನು ಗೊತ್ತಾಗಲ್ಲ ನಮಗೆ ಎಫೆಕ್ಟ್. ಅದು ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಯು ಕಮ್ ಟು ನೋ ಆಲ್ ನ್ಯೂರಲಾಜಿಕಲ್ ಪ್ರಾಬ್ಲಮ್. ಅದನ್ನು ಐಡೆಂಟಿಫೈ ಮಾಡ್ಬೇಕಂತೇಳಿ ಇವತ್ತು NCD ಕ್ಲಿನಿಕ್ ನಮ್ಮ ಹಾಸ್ಪಿಟಲಲ್ಲಿ. ಸೊ ಪ್ರತಿಯೊಬ್ಬರಿಗೂ ನಾವು ಮಾಡಿಬಿಟ್ಟು ಅವ್ರಿಗೆ ಫಾಲೋ ಅಪ್ ಮಾಡಿ ಉಚಿತವಾಗಿ ಇನ್ಸುಲಿನ್ ಅದಕ್ಕೆ ಬೇಕಾಗಿರೋ ಎಲ್ಲ ಮೆಡಿಸಿನ್ಸ್ ಕೊಡ್ತಾ ಇದ್ವಿ. ಯಾರಾದರೂ ಇನ್ಸುಲಿನ್ ಬೈ ಮಾಡ್ತಾ ಇದ್ರೆ ಪ್ಲೀಸ್ ಸೆಂಡ್ ಅಸ್ ಟು ಅವರ್ ಹಾಸ್ಪಿಟಲ್, ಗಿವ್ ಇಟ್ ಫ್ರೀ ಆಫ್ ಕಾಸ್ಟ್. Next, we started even palliative care also, IPPV, palliative care department, a 10-bedded ward that is for a cancer patient, terminally ill patients. ಇಲ್ಲಿ ಅವರಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟು ಕ್ವಾಲಿಟೇಟಿವ್ ಆಗಿ ಚೆನ್ನಾಗಿರೋದಕ್ಕೆ ಒಂದು ಟೇಕ್ ಕೇರ್. ನೆಕ್ಸ್ಟ್ ಆ್ಯಂಡ್ ಫಿಸಿಯೋಥೆರಪಿ DIC. ಸೊ DIC ಅಂದರೆ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್. ನಮ್ಮ ಹಾಸ್ಪಿಟಲಲ್ಲೇ ಇದು ಸಹ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ. ಸೊ ಅಂದರೆ ಮುಟ್ಟಿದ ತಕ್ಷಣ ಮಕ್ಕಳಿಗೆ ಏನೇ ಡಿಸಬಿಲಿಟಿ ಬರಲಿ, ಈಗ ಕೊಂಕು ಕಾಲು ಇರ್ತದೆ ಇಲ್ಲ CTB ಅಂತ ಹೇಳ್ತೀವಿ, ಹುಟ್ಟಿದ ತಕ್ಷಣ ಪಾದ ಸೊಟ್ಟಾಗೋದು, ಅದನ್ನೆಲ್ಲ ಅರ್ಲಿ ಡಿಟೆಕ್ಷನ್ ಮಾಡಿ ತಕ್ಷಣ ಅವರಿಗೆ ಫಿಸಿಯೋಥೆರಪಿ ಇಲ್ಲ ಸರ್ಜರಿ ಮಾಡಿಬಿಟ್ಟು ಬೇಗ ಗುಣಮುಖರಾಗಿ ಅವರು ಲೆಟ್ ದಮ್ ಬಿ ಮೊಬೈಲೈಸ್ ಅರ್ಲಿ ಅನ್ನೋ ಒಂದು ಉದ್ದೇಶದಿಂದ DICನ ಇಡೀ ನಮ್ಮ 3 ಜಿಲ್ಲೆಗೆ ಸೇರಿ ನಮ್ಮ ಒಂದೇ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿದೆ ಕಾರ್ಯನಿರ್ವಹಿಸ್ತಾ ಇದೆ. ನೆಕ್ಸ್ಟ್ ಇದೆಲ್ಲ ಇನ್ಪೇಷಂಟ್ಸ್. ನಾನು ಈಗ ಏನು ಹೇಳಿದೆ, ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ 10 ಡಿಪಾರ್ಟ್ಮೆಂಟ್ಗಳು ಗಾಟ್ ಆಲ್ ಇನ್ಪೇಷಂಟ್ ಫೆಸಿಲಿಟೀಸ್. ನೆಕ್ಸ್ಟ್ ದಿಸ್ ಆರ್ ದಿ ಅದರ್ ಸೋರ್ಸಸ್ ವಿ ಆರ್ ಗಿವಿಂಗ್, ಲೈಕ್ ಡಯಾಲಿಸಿಸ್ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಡಯಾಲಿಸಿಸ್ ಸರ್ವಿಸಸ್ ವಿ ಗಾಟ್ 8 ಮೆಷಿನ್ಸ್. ಅದರಲ್ಲಿ 6 ಮೆಷಿನ್ಸ್ ಫಾರ್ ನೆಗೆಟಿವ್ ಪೇಷಂಟ್ಸ್ಗೆ ಆ್ಯಂಡ್ 2 ಮೆಷಿನ್ಸ್ ಫಾರ್ ಪಾಸಿಟಿವ್ HbA1c ಆ್ಯಂಡ್ HCV ಎರಡಕ್ಕೆ. ಸೊ ಈಗ ನಿಯರ್ಲಿ ನಮ್ಮಲ್ಲಿ 65 ಪೇಷಂಟ್ಸ್ ಇದ್ದಾರೆ. ಎಲ್ಲರೂ ಡೈಲಿ ವಿ ಆರ್ ಡೂಯಿಂಗ್ 3 cycles, ಆಲ್ಟರ್ನೇಟ್ ಡೇ ಒಬ್ಬೊಬ್ಬರು ತಗೋತಾರೆ. ವಿ ಆರ್ ಗೆಟಿಂಗ್ ಈವನ್ ಫ್ರಮ್ ದಿ ನೇಬರಿಂಗ್ ಆಂಧ್ರ. ಟೋಟಲಿ ಫ್ರೀ ಆಫ್ ಕಾಸ್ಟ್ ವಿ ಆರ್ ಗಿವಿಂಗ್ ದಿ ಸರ್ವಿಸಸ್. ಯಾವುದೇ ರೀತಿ ಯಾರಿಗೂ ಚಾರ್ಜ್ ಮಾಡ್ತಾ ಇಲ್ಲ. ಡಯಾಲಿಸಿಸ್ ಐದರ್ BPL ಆದ್ರೆ APL ಎಲ್ಲರಿಗೂ ಫ್ರೀ ಆಫ್ ಸರ್ವಿಸ್ ಬರ್ತೀವಿ. ನೆಕ್ಸ್ಟ್ ದಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಇದೆ. ಬ್ಲಡ್ ನಮಗೆ ಗರ್ಭಿಣಿಯರಿಗೆ ಎಲ್ಲರಿಗೆ ಏನೇನು ಬೇಕೋ ಅದನ್ನು ಬಿಡಿಸಿಂದ ತರಿಸಿ ಇಲ್ಲಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ another 1 or 2 months we are going to start blood bank itself, so that ನಾವು ಕ್ಯಾಂಪ್ಸ್ ಆರ್ಗನೈಸ್ ಮಾಡಿ ನಮ್ಮಂದ ಪರಿಪರಿಗೆ ಕೊಡೋದಕ್ಕೆ, ನಮ್ಮ ಹಾಸ್ಪಿಟಲ್ ಕೊಡೋದಕ್ಕೆ ಬ್ಲಡ್ ಬ್ಯಾಂಕ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ DNB ಕೋರ್ಸಸ್ ಈಗ ಮೆಡಿಕಲ್ ಕಾಲೇಜಲ್ಲಿ ಹೆಂಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಂದ ನಮಗೆ ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ ಸರ್ವಿಸಸ್ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಈಗಾಗಲೇ ನಮ್ಮಲ್ಲಿ 50 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಕಾಮಡೇಷನ್ ಆ್ಯಂಡ್ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಇಂಪ್ರೂವ್ ಆಗಿದೆ. ಅದೇ ನಿಟ್ಟಿನಲ್ಲಿ ಟೆಲಿಮೆಡಿಸಿನ್ ಕೂಡ ಕೊಡ್ತಾ ಇದ್ದೀವಿ. ಅಂದರೆ ಈಗ ಪೆರಿಫರಿಯಿಂದ ತಾಲೂಕಾ ಈ CSC ಇಂದ CHOಗಳು ಸ್ಮಾಲ್ ಸೆಂಟರ್ಸ್ ಇಂದ ಇಲ್ಲಿಗೆ ನಮಗೆ ಕಾಲ್ ಮಾಡಿಬಿಟ್ಟು ಅಪ್ ಸೆಂಟರ್ ಅಂತ ಮಾಡಿದ್ವಿ. ಸೊ ದೇ ಟೇಕ್ ದಿ ಅಡ್ವೈಸ್ ಬೈ ಫೋನು ಆ್ಯಂಡ್ ವಿಡಿಯೋ ಕಾಲ್ ಮೂಲಕ ನಾವು ಅವರಿಗೆ ಸಜೆಷನ್ ಕೊಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರು ಇಲ್ಲಿಗೆ ಬರೋದು ತಪ್ಪುತ್ತೆ. ಇಲ್ಲಿ ಸ್ಮಾಲ್ ಹೇಲ್ಮೆಂಟ್ಸ್ ಏನಾದರೂ ಇರ್ತದೆ ಅದನ್ನು ಕ್ಲಾರಿಫೈ ಮಾಡ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಇಲ್ಲಿವರೆಗೂ ಬರೋದು ಅವಶ್ಯಕತೆ ಇರಲ್ಲ. ಸೊ ದರ್ ಟೈಮ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಸೇವ್ಡ್. ಸೊ ಅದೇ ನಿಟ್ಟಿನಲ್ಲಿ ನೆಕ್ಸ್ಟು ಇಮ್ಯುನೈಸೇಷನ್ ಸರ್ವಿಸಸ್ ಆ್ಯಸ್ ಇನ್ನೂ ಆಲ್ ಮಕ್ಕಳಿಗೆ ಬೇಕಾಗಿರೋದ್ರಿಂದ ಇಮ್ಯುನೈಸೇಷನ್ ಸರ್ವಿಸ್ ಎಲ್ಲ ಕಡೆ ಕೊಡೋದು. ಅದೇ ರೀತಿ ನಮ್ಮಲ್ಲಿ ಕೂಡ ವಿ ಆರ್ ಗಿವಿಂಗ್ ಸರ್ವಿಸಸ್. ಆಮೇಲೆ ತಾಯಿ ಮಕ್ಕಳಿಗೆ ASY ಸ್ಕೀಮ್ ಏನಿದೆ ಅವರಿಗೆ ಅಮೌಂಟ್ ಕೊಡ್ತಕ್ಕಂಥದ್ದು, ದಟ್ ವಿ ಆರ್ ಗಿವಿಂಗ್ ದಿ ಸರ್ವಿಸಸ್. ಆ್ಯಂಡ್ ನಗು ಮಗನ್ ನಮಗೆಲ್ಲ ಗೊತ್ತಿದೆ, ಡ್ರಾಪ್ ಫೆಸಿಲಿಟೀಸ್ ಆಫ್ಟರ್ ದ ಡೆಲಿವರಿ ಆಫ್ ದಿ ಮದರ್ ವೇರ್ ಎವರ್ ಇಸ್ ದೇರ್ ವಿ ಡ್ರಾಪ್ ಬೋತ್ ಮದರ್ ಆ್ಯಂಡ್ ದಿ ಬೇಬಿ ಟು ದ ಪ್ಲೇಸ್. ನೆಕ್ಸ್ಟ್ ಶ್ರದ್ಧಾಂಜಲಿ. ನಮಗೂ ಗೊತ್ತಿದೆ, ಯಾವುದೇ ಒಂದು ಬಾಡಿ ನಮ್ಮಲ್ಲಿ ಆಗಲಿ ಬೇರೆ ಕಡೆ ಡೆತ್ ಆದಾಗ ನಮಗೆ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಗಿವ್ ದಿ ಸರ್ವಿಸಸ್ ಅಟ್ ಫ್ರೀ ಆಫ್ ಕಾಸ್ಟ್. ಸಾಕಷ್ಟು ಜನ ನಮಗೆ ಮಾಧ್ಯಮದವರು ಫೋನ್ ಮಾಡಿದ್ದಾರೆ, ಸಾಕಷ್ಟು ಜನ ಕಳಿಸಿದ್ದೀವಿ. ಸದುಪಯೋಗ ಮಾಡ್ಕೊತಾರೆ, ಇನ್ನೂ ಸದುಪಯೋಗ ಮಾಡಲಿ ಅಂತ ಹೇಳ್ತಾನೆ. ಪ್ಲೀಸ್ ಯು ಕ್ಯಾನ್ ಹ್ಯಾವ್ ದ ಡ್ರೈವರ್ ನಂಬರ್, ಐ ವಿಲ್ ಟೆಲ್, ಯು ಕ್ಯಾನ್ ನೋಟ್ ಡೌನ್ ಪ್ಲೀಸ್. ಶಿವಕುಮಾರ್ ಅಂತೇಳಿ ಶ್ರದ್ಧಾಂಜಲಿ. ಈಸ್ ನಂಬರ್ ಈಸ್ 7676 234 612.
ಸೊ ಯಾವುದೇ ಎಲ್ಲೇ ಡೆತ್ ಆಗಲಿ ಈ ವಿಲ್ ಕಮ್. ಸೊ ಇನ್ ಕೇಸ್ ಬೇರೆ ಕೇಸ್ ಇದೆ ಅದು ಮುಗಿಸ್ಕೊಂಡು ಬರ್ತಾರೆ ಅಷ್ಟೇ. ಸೊ ಡೆತ್ ಆದಾಗ ವೆಯ್ಟ್ ಮಾಡ್ಬೋದು, ಎಮರ್ಜೆನ್ಸಿ ಏನಲ್ಲ, ಅದು ಕೇಸ್ ಮುಗಿದಲ್ಲಿ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ವೆಹಿಕಲ್ ಇದೆ. ಸೊ ಒಬ್ಬ ಡ್ರೈವರ್ ಇದ್ದಾರೆ, ನಾನು ಇಡೀ ಜಿಲ್ಲೆಗೆ ಅದನ್ನು ಸಮರ್ಪಿಸಿದ್ವಿ. Next, birth and death certificate, whatever the time we are taking, that we are already giving the services, birth certificates within 15 days. And ICTC services, ITV, HVACAC, ಈ ಕೇಸಸ್ಗೆಲ್ಲ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಪ್ಲಸ್ ಟಿವಿಗೆ ಸರ್ವಿಸಸ್. ನೆಕ್ಸ್ಟ್ ಹೋಗ್ಬೇಕು. ಸೊ ಮಲೇರಿಯಾ ಆಡಿಯಾಲಜಿ ನಮ್ಮಲ್ಲಿ ಆಡಿಯೋಮೆಟ್ರಿ ಇದೆ. 3 ಡಿಸ್ಟ್ರಿಕ್ಟ್ ಸೇರಿಸಿ ನಮ್ಮಲ್ಲಿ ಒಂದೇ ಕಡೆ ಇದೆ. ಅಂದರೆ ಈ ಡೆಫ್ ಅಂಡ್ ಡೆಮ್ಗೆ ಅವ್ರಿಗೆ ಏನು ಆಡಿಯೋಮೆಟ್ರಿ ಹಾಕಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಏನು ಕೊಡಬೇಕಲ್ಲ, ಸೊ ಆ ಮೀಟ್ರಲ್ಲಿ ಹಾಕಿ ಚೆಕ್ ಮಾಡಿದಾಗ ಮಾತ್ರ ನಾವು ಕರೆಕ್ಟಾಗಿ ಅಸೆಸ್ ಮಾಡಿ ಕೊಡೋದಕ್ಕಾಗುತ್ತೆ. ಸೊ ದಟ್ ವಿ ಗಾಟ್ ಇನ್ ಅವರ್ ಹಾಸ್ಪಿಟಲ್ ಫೆಸಿಲಿಟಿ ಆ್ಯಂಡ್ ಸೆಂಟ್ರಲೈಸ್ಡ್ ಲ್ಯಾಬ್ ಆ್ಯಂಡ್ ಆಸ್ ದಿ ಸ್ಕ್ಯಾನ್ ಫೆಸಿಲಿಟೀಸ್ ಆರ್ ದೇರ್ ಆ್ಯಂಡ್ OPD and next. So other facilities, as you know, that Indira Canteen is there, the securities, public facility, subsidized food we are providing, and as well as drugs, and the milk parlor is there. Next up. So these are the departments what I told. We have catered the various, where majorly required general medicine, 40 beds are allocated. Surgery, 20 beds, that is mainly hernia, appendix, ಈ ಥರ ಎಲ್ಲ ಕೇಸಸ್ ಮಾಡೋದಕ್ಕೆ. ಆ್ಯಂಡ್ ಆಬ್ಸ್ಟೆಟಿಕ್ಸ್ಗೆ ಡೆಲಿವರೀಸ್ಗೆ 70 ಬೆಡ್ಸ್ ಮಾಡಿದ್ವಿ. ನೆಕ್ಸ್ಟ್ ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ another 100 ಬೆಡ್ಸ್ ಫಾರ್ ದಿ ನ್ಯೂ MCH. ಆ್ಯಂಡ್ ಪೀಡಿಯಾಟ್ರಿಕ್ಸ್ 60 ಬೆಡ್ಸ್ ಕೊಟ್ಟಿದ್ದೀವಿ. ಆರ್ಥೋಪೆಡಿಕ್ಸ್ 8, ENT, ಆಫ್ತಾಲ್ ಎಲ್ಲ 6 ಬೆಡ್ಸ್ ಕೊಟ್ಟಿದ್ದೀವಿ. ಸೊ ಟೋಟಲಿ 210 ಬೆಡ್ಸ್ ಫುಲ್ ಪ್ಯಾಕ್ ಇದೆ. ಅಪಾರ್ಟ್ ಫ್ರಮ್ ದಿ ಎಮರ್ಜೆನ್ಸಿ ಸರ್ವಿಸಿನ ಅದು ಬಿಟ್ಟು ಇದನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್. ಸೊ ದೀಸ್ ಆರ್ ದಿ ಪೋಸ್ಟ್ ಸ್ಯಾಂಕ್ಷನ್ ಫಾರ್ ಅವರ್ ಹಾಸ್ಪಿಟಲ್. ನೆಕ್ಸ್ಟ್. ದಿಸ್ ಇಸ್ ಎ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಅಬಾರ್ಷನ್ಗೆ. ನಮ್ಮಲ್ಲಿ 3 ಜಿಲ್ಲೆಯಿಂದ ಬರ್ತಾ ಇದ್ದಾರೆ: ಕೊಪ್ಪಳ, ರಾಯಚೂರು, ಬೆಳ್ಳಾರಿ ಆ್ಯಂಡ್ ವಿಜಯನಗರ. ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಂಡ್ ಆಸ್ ವೆಲ್ ಆಸ್ MBBS ಡಾಕ್ಟರ್ಸ್ ದೇ ಆರ್ ಕಮಿಂಗ್ ಅಂಡ್ ಗೆಟಿಂಗ್ ಟ್ರೈನಿಂಗ್ ಅಟ್ ಅವರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅವ್ರಿಗೆ ಅಂದರೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂಗೆ ದಿ ಅಬಾರ್ಷನ್ ಯಾರಿಗೆ ಮಾಡಬೇಕು, ಏನಾದರೂ ಮಗುಗೆ ಯಾವುದಾದ್ರು ತೊಂದರೆ ಆಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆಂಟ್ ಆಗಿದ್ರು, ಆ ಥರ ಇರೋರಿಗೆ ಟರ್ಮಿನೇಷನ್ ನಮ್ಮಲ್ಲಿ ಪ್ರಯಾರಿಟಿ ವೈಸ್ ಮಾಡಿಬಿಟ್ಟು ಡಾಕ್ಟರ್ಸ್ಗೆ ಟ್ರೈನ್ ಮಾಡಿಬಿಟ್ಟು ಅಲ್ಲಿಂದ ಬೇರೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮಲ್ಲೇ ಒನ್ ಆಫ್ ದಿ ಬೆಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡಿದ್ದೀವಿ. ದಿಸ್ ಇಸ್ ದಿ ವಿ ಗಾಟ್ ದಿ ಬೆಸ್ಟ್ ಟ್ರೈನಿಂಗ್ ಅವಾರ್ಡ್ ಇನ್ ದಿ ಸ್ಟೇಟ್. ಅವರ್ ಹಾಸ್ಪಿಟಲ್ ಹ್ಯಾಸ್ ಟೇಕನ್ ದಿ ಅವಾರ್ಡ್ ಫಾರ್ ದಿಸ್ ಡೂಯಿಂಗ್ ಬೆಸ್ಟ್ ಕಾಂಪ್ರಹೆನ್ಸಿವ್ ಅಬಾರ್ಷನ್. These are the services available. What I told just now, all the things are going on. This is what you see. Next. This is a waiting area at our obstetric department, OBG department, and this is the labor room and operation theatre. And this is the inpatient services. And this is the CSSD, ಅಂದರೆ ಸೆಂಟ್ರಲೈಸ್ ಸ್ಟೆರಿಲೈಸೇಷನ್ ಸಪ್ಲೈ ಡಿಪಾರ್ಟ್ಮೆಂಟ್. ಅಂದರೆ ಎಲ್ಲದಕ್ಕೂ OTಗೆ ವಾರ್ಡ್ಸ್ಗೆ ಏನು ದಿ ಸ್ಟೆರಿಲೈಸ್ ಇದು ಬಟ್ಟೆ ಆಗಲಿ OTಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಇನ್ಸ್ಟ್ರೂಮೆಂಟ್ಸ್ ಎಲ್ಲವುದನ್ನು ನಾವು ಒಂದು ಕಡೆ ಆಟೋಕ್ಲೆ ಅಂತಲ್ಲ, ಒಂದು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಂತ ಮಾಡಿಬಿಟ್ಟು ಅಲ್ಲಿಂದ ಎಲ್ಲವನ್ನೂ ಬೇರೆ ಬೇರೆ ಕಡೆಯಿಂದ ಸಪ್ಲೈ ಮಾಡ್ತೀವಿ. ಅಂದರೆ ಇಷ್ಟೇ ಡಿಗ್ರಿನಲ್ಲಿ ಇಷ್ಟೇ ಮಾಡಿದ್ರೆ, ಸೊ ಈ ರೀತಿ ಮಾಡೋದ್ರಿಂದ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇಟ್ಸ್ ಅನ್ ಅಡ್ವಾನ್ಸ್ ಟೆಕ್ನಿಕ್ ವಾಟ್ ವಿ ಆರ್ ಯೂಸಿಂಗ್ ನಾವು. ದಿಸ್ ಇಸ್ ಮಕ್ಕಳ ಡಿಪಾರ್ಟ್ಮೆಂಟ್, ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಆ್ಯಂಡ್ SNC ಅವೆಲ್ಲ ನೋಡಿದ್ರಿ. ಸಣ್ಣ ಮಕ್ಕಳದು ವಿತಿನ್ 1 ಮಂತ್ ಇರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಈಗ 18 ಬೆಡ್ಸ್ ಇದೆ. ಅಂದರೂ ನಾವು ಆಲ್ಮೋಸ್ಟ್ 25 ಬೆಡ್ವರೆಗೂ ಪುಷ್ ಮಾಡಿದ್ವಿ. ಯಾಕಂದರೆ ಸಾಕಷ್ಟು ಶಾರ್ಟೇಜ್ ಇದೆ. ಮೆಡಿಕಲ್ ಕಾಲೇಜಲ್ಲಿ ಫುಲ್ ಇದೆ, ನಮ್ಮಲ್ಲಿ ಫುಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ MCH ಆದರೆ ಅದು 2 ಸೇರಿಸಿ ಇಟ್ ವಿಲ್ ಇನ್ಕ್ರೀಸ್ ದಿ ಬೆಡ್ ಕೆಪಾಸಿಟಿ. ದಿಸ್ ಇಸ್ ದ ನ್ಯೂಲಿ ಇನಾಗರೇಟೆಡ್ MCH ಹಾಸ್ಪಿಟಲ್ ಸರ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ another 1 month. MRD ಬ್ಲಾಕ್ ಎಲ್ಲ ಔಟ್ಪೇಷಂಟ್. ದಿಸ್ ಈಸ್ ದ ಔಟ್ಪೇಷಂಟ್ ಕೌಂಟರ್ ಆಸ್ ಇಟ್ ಹಸ್ ಬೀನ್ ಆಲ್ರೆಡಿ ಸ್ಟಾರ್ಟೆಡ್ ಅಂಡ್ ವಿ ಆರ್ ಯುಟಿಲೈಸಿಂಗ್ ಇನ್ ಫಾರ್ OPD ರಿಜಿಸ್ಟ್ರೇಷನ್. ಮುಂಚೆ ಹಳೆ ಹಾಸ್ಪಿಟಲ್ ಇದ್ದಾಗ ಭಾಳ ಕ್ರೌಡ್ ಇರ್ತಾ ಇತ್ತು. ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಬಂದು. ಅದನ್ನೀಗ ಹೊಸ OPD ಸೆಕ್ಷನಲ್ಲಿ ಮಾಡಿಬಿಟ್ಟು ಸಪರೇಟಾಗಿ ಮಾಡಿದ್ವಿ ಅಲ್ಲೇ ಪಕ್ಕದಲ್ಲಿ. ಈ ಒಂದು ಪ್ರಚಾರದಿಂದ ಪಾಸಿಟಿವ್ಲಿ ಆ್ಯಂಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ
ಮರಣದ ಪ್ರಮಾಣ ಕಡಿಮೆ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಅವೇರ್ನೆಸ್ ಮಾಡಿರೋ ಒಂದು ಕಾರಣದಿಂದ ಅಂತ ಹೇಳ್ಬೋದು. ಅದಕ್ಕೆಲ್ಲರೂ ಪಾತ್ರರಾಗಿರ್ತೀರಿ. ಪ್ರತಿ ವರ್ಷ ನಮ್ಮದು ಸುಮಾರು 10 ಇರ್ತಿತ್ತು ನಮ್ಮ ಮರಣದ ಪ್ರಮಾಣ. ಲಾಸ್ಟ್ ಇಯರ್ 8% ಇದೆ, ಈ ವರ್ಷ 7.7% ಇದೆ. ಸೊ ಇದಕ್ಕೆ ಪ್ರತಿನಿತ್ಯ ನಾವು ಎಲ್ಲರೂ ಇದ್ರ ಬಗ್ಗೆ ಶ್ರಮಪಟ್ಟು ಕಾರ್ಯ ಮಾಡ್ತಾ ಇರೋದಕ್ಕೆ ಈ ಒಂದು ಮರಣದ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಜನರಿಗೆ ಅರಿವು ಮೂಡಿಸಿ ಅವರು ಬೇಗ ಕಾಯಿಲೆನ ಪತ್ತೆ ಹಚ್ಚಿಕೊಂಡು ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರಲ್ಲಿ ಖುಷಿ ಸುದ್ದಿ ಏನು ಅಂದರೆ, ಇದನ್ನ ನಾನು ಹಂಚ್ಕೊಳ್ಬೇಕು. ಮಾರ್ಚ್ 24 ಇದೇ ತಿಂಗಳು ಮಾರ್ಚ್ 24 ವರ್ಲ್ಡ್ TB ಡೇ ಇದೆ. ಆದರೆ ಒಂದು ಏನು ಕೋಡ್ ಆಫ್ ಕಂಡಕ್ಟ್ ಬಂದರೆ ಮೋಸ್ಟ್ ಪ್ರಾಬ್ಲಿ ನಾವು ಆ ಒಂದು ಅದ್ದೂರಿ ಆಚರಣೆ ಯಾವಾಗಲೂ ಪ್ರತಿ ವರ್ಷ ಮಾಡ್ತೀವಿ. ಆ ಒಂದು ಅದ್ದೂರಿ ಆಚರಣೆ ಇರಲಿಕ್ಕಿಲ್ಲ, ಸಿಂಪಲ್ ಆಗಿ ಮಾಡ್ತೀವಿ ಅಂತ ಅನ್ಸುತ್ತೆ. ಅವತ್ತಿನ ದಿನ ನಾವು ಹೇಳಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡಿಂದ ನಮಗೆ 3 CBNAT ಯಂತ್ರಗಳು ಮಾನ್ಯ DC ಸಾಹೇಬರು ಕೊಡಿಸ್ಕೊಟ್ಟಿದ್ದಾರೆ. ಈಗ ಇನ್ನೂ 6 CBNAT ಯಂತ್ರಗಳು ಎಕ್ಸ್ರೇ ಮಿಷಿನ್ ಕಂಪ್ನಿಗೆ ಆ್ಯಂಡ್ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಅಂತಲೂ ನಮಗೆ ಕೊಡಿಸ್ಕೊಳ್ಳಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಯಂತ್ರಗಳು CBNAT ಯಂತ್ರಗಳಿಂದ ಬೇಗ ನಾವು ಕ್ಷಯರೋಗನ ಪತ್ತೆ ಹಚ್ಬೋದು. ಈಗಾಗಲೇ ವಿಮ್ಸ್ ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಯಂತ್ರಗಳಿದೆ, CBNAT ಯಂತ್ರಗಳು. ಇನ್ನು 3 CBNAT ಯಂತ್ರಗಳು ನಮ್ಮ ಸಿರುಗುಪ್ಪ ಜನರಲ್ ಹಾಸ್ಪಿಟಲ್, ನಮ್ಮ ಸಂಡೂರು ಜನರಲ್ ಹಾಸ್ಪಿಟಲ್, ಇನ್ನೊಂದು ಕಂಪ್ನಿ ಈಗ ಹೊಸದಾಗಿ ತಾಲೂಕು ಆಗ್ತಾ ಇರೋದಕ್ಕೆ ಒಂದು CBNAT ಯಂತ್ರ ಬರುತ್ತೆ. ನಮ್ಮ ಕುರುಗೋಡ್ ತಾಲೂಕಿಗೂ ನಾವು ಬಿಟ್ಟಿಲ್ಲ, ಅಲ್ಲಿನೂ TrueNat ಯಂತ್ರನ ಒಂದು ಖುಷಿ ಸಂಗತಿ. ಇನ್ನು ಮುಂದೆ ನಮ್ಮ ಮಾನ್ಯ DHO ಸಾಹೇಬ್ರ ಕನಸು ಏನು ಅಂದರೆ, ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಒಂದು TrueNat ಯಂತ್ರ ಇರಬೇಕು, ಜೀನ್ ಎಕ್ಸ್ಪರ್ಟ್ ಇರಬೇಕು. ಸೊ ದಟ್ ಯಾವುದೇ ಒಂದು ರೋಗಿ ನಮ್ಮ ಬಾಗಿಲಿಗೆ ಬಂದವರು ಮಿಸ್ ಆಗಬಾರ್ದು, ಡಯಾಗ್ನೋಸಿಸ್ ಮಿಸ್ ಆಗಬಾರ್ದು, ಬೇಗ ಕಾಯಿಲೆನ ಪತ್ತೆ ಹಚ್ಚಿ ನಾವು ಹೆಪಟೈಟಿಸ್ ಕೂಡ ನಾವು ನಿರ್ಮೂಲನೆ ಮಾಡಬೇಕು. ತಾಯಿಯಿಂದ ಮಗುಗೆ ಹರಡ್ತಾ ಇರುವಂಥ ಕಾಯಿಲೆನ ನಾವು ನಿರ್ಮೂಲನೆ ಮಾಡಬೇಕು ಅಂತ ಪಣ ತೊಟ್ಟಿದ್ವಿ. ಸೊ ಹಾಗಾಗಿ ನಾನು 4 ರೋಗಗಳನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟಿರೋದು. ಅದರಲ್ಲಿ ನಿಮ್ಮ ಸಹಭಾಗಿತ್ವ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೀನಿ, ಭಾಳ ವರ್ಷದಿಂದ ನೋಡ್ತಿದ್ದೀನಿ. ಹೀಗೆ ಇರಲಿ. ಬಿಸಿಲುಗಾಲ, ನೀವೆಲ್ಲರೂ ಈಗ ಎಲೆಕ್ಷನ್ ಕೆಲಸದಲ್ಲಿ ಭಾಳ ತೊಡಗ್ಬಿಡ್ತೀರಿ. ನಿಮಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಹೆಲ್ತನ್ನು ನೀವು ನೋಡ್ಕೊಳ್ರಿ, ರಿಹೈಡ್ರೇಟ್ ಯುವರ್ ಸೆಲ್ಫ್, ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ಕ್ಯಾಪ್ ಹಾಕ್ಕೊಂಡು ಬಿಸಿಲಿಂದ ಕಾಪಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಆ್ಯಂಡ್ ಹೀಗೆ ನಮ್ಮದು ನಿಮ್ಮದು ಏನಿದೆ ಕೆಲಸ ಮುಂದುವರಿಲಿ. ಆ್ಯಂಡ್ ಬಳ್ಳಾರಿ ಜನರು ಈ 4 ಕಾಯಿಲೆಯಿಂದ ಫ್ರೀ ಆಗಲಿ. ಲೆಟ್ ದೇರ್ ಬಿ 0 TB ಆ್ಯಂಡ್ 0 ಹೆಪಟೈಟಿಸ್, 0 HIV ಆ್ಯಂಡ್ 0 ಸಿಫಿಲಿಸ್. ಥ್ಯಾಂಕ್ ಯು. ದಯವಿಟ್ಟು ನಮ್ಮಲ್ಲಿ ಎಲ್ಲರೂ NSV ಒಂದು ಸರ್ಜರಿಗೆ ಮುಂದೆ ಬರುವ ಹಾಗೆ ಸ್ವಲ್ಪ ಎಲ್ಲರಿಗೂ ಪ್ರೇರೇಪಣೆ ತಾವು ತಮ್ಮಿಂದ ನೀಡಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ NSV ಸರ್ಜರಿ ಆದಂತಹ ಪುರುಷರಿಗೆ 1100 ರೂಪಾಯಿ ಗೌರ್ಮೆಂಟಿಂದ ಒಂದು ಬೆನಿಫಿಟ್ ಬರ್ತಾ ಇದೆ. ಸೊ ಮೋಟಿವೇಟ್ರಿ ಯಾರು ಕರ್ಕೊಂಡು ಮೋಟಿವೇಶನಿಂದ ಮಾಡಿಸ್ತಾರೆ ಅವರಿಗೆ ಒಂದು 200 ರೂಪಾಯಿ ಒಂದು ಬೆನಿಫಿಟ್ ಇದೆ. ಬಟ್ ಏನಂದರೆ ಈ ಒಂದು ಸಪೋಸ್ ಏನಾದರೂ ಈ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಫೇಲ್ಯೂರ್ ಅಂತ ಆಗಿ ಲೈಕ್ ಮತ್ತೆ ಫೇಲ್ಯೂರ್ ಅಲ್ಲ, ಸಕ್ಸಸ್ ಆಗಿ ಮತ್ತೆ ಮಕ್ಕಳು ಏನಾದರೂ ಮುಂದೆ ಒಂದು ಮಗು ಮಾಡಿಸ್ಕೊಂಡಿರ್ತಾರೆ, 2 ಮಗು ಮಾಡಿಸ್ಕೊಂಡಿರ್ತಾರೆ. ಸಪೋಸ್ ಏನೋ ತೊಂದರೆ ಆಯಿತು, ಮಕ್ಕಳಿಗೇನೋ ಖಾಲಿ ಆದರು ಅಥವಾ ತೀರ್ಕೊಂಡ್ರು ಅಂತ ಅನ್ನೋ ಒಂದು ಕಾರಣದೊಳಗೆ ಈ ಹೆಣ್ಣು ಮಕ್ಕಳ ಸರ್ಜರಿಗಿಂತ ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆನಲ್ಲಿ ರೀಕೆನಲೈಸೇಷನ್ ಭಾಳ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಒಂದು ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರ್ತೈತೆ ಇದರೊಳಗೆ. ಸೊ ಎಲ್ಲರೂ ನಮ್ಮಲ್ಲಿ, ಯಾಕಂದರೆ ಈಗ ನಾರ್ತರ್ನ್ ಸೈಡಲ್ಲಿ ನಮ್ಮಲ್ಲಿ ಈಗ ನಮ್ಮಲ್ಲಿ ಹೆಣ್ಮಕ್ಳು ಹೆಂಗೆ ಒಂದು ತಾಯಿ ಕಾರ್ಡ್ಗಳನ್ನ ಹಿಡ್ಕೊಂಡು ಆಸ್ಪತ್ರೆಗಳಲ್ಲಿ ಕ್ಯೂ ನಿಂತಿರ್ತಾರೋ, ಅದೇ ರೀತಿ ನಾರ್ತ್ ಸೈಡ್ ಈಗೆಲ್ಲ ಹೋದರೆ ಗಂಡು ಮಕ್ಕಳು ಆ ರೀತಿ ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ NSVಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ, ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಕ್ಯೂನಲ್ಲಿ. ನಮ್ಮಲ್ಲಿ 6 ದಿನಗಳು ಯಾವತ್ತು ಬರ್ತಾವೋ ಅಂತ ಸ್ವಲ್ಪ ತಮ್ಮೆಲ್ಲರ ಕಡೆಯಿಂದ ಒಂದು ಇದನ್ನು ನಮಗೆ ಸಹಕಾರ ಬೇಕಾಗುತ್ತೆ. ಸೊ ಆ ದಿನಗಳು ಬಂದಾಗ
ಪುರುಷ ಮತ್ತು ಮಹಿಳೆಯರ ಸಹಭಾಗಿತ್ವ ನಮ್ಮ ಈ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಸಕ್ಸಸ್ ಆದಂಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಪುರುಷರ ಒಂದು ಸಹಭಾಗಿತ್ವ ಬಹಳ ಇಂಪಾರ್ಟೆಂಟ್ ಅಂತ ಕನ್ನಡಕ ತಗೊಂಡ್ಮೇಲೆ ಮತ್ತೆ 6 ತಿಂಗಳಿಗೆ ಮತ್ತೆ ದೃಷ್ಟಿ ಕಮ್ಮಿ ಆದ್ಮೇಲೆ ಅವ್ರು ಮತ್ತೆ ಹೋದ್ರು ಮತ್ತೆ ಕ್ಲಾಸ್ Other programs ಇದೆ. Snake bite control program recently launched by the government of Karnataka in 2023 ಎಂಡಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಪ್ರತಿ ವೆನ್ನೆಸ್ಡೇ ನಾವು ಇಲ್ಲೇ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸಲ್ಲಿ OPDs ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಕೇಸಸ್ ಪಿಕಪ್ ಆಗಿದ್ದಾವೆ. ಅರೌಂಡ್ 1391 ಕೇಸಸ್ ಆಗಿದೆ ಪಾಸ್ಟ್ ಇಯರಲ್ಲಿ. ಮನೋರೋಗ ತಜ್ಞರು ಇರಲಿಲ್ಲ ಅಂತ ಹೇಳಿ ಕಮ್ಮಿ ಇತ್ತು. ಬಟ್ ನವೆಂಬರಿಂದ ಒಂದು 511 ಕೇಸಸ್ ಡಿಟೆಕ್ಟ್ ಆಗಿದೆ. ಅದು ಆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅವರಿಗೆ ಮೆಡಿಸಿನ್ಸ್ ಮೇಲೂ ಸ್ಟಾರ್ಟ್ ಮಾಡಿದ್ದೀವಿ. ಗುಡ್ ನೈಟ್ ಕಾಯಿಲ್ಸು ಅಥವಾ ನಾವು ಯೂಸ್ ಮಾಡೋಂಥ ರೌಂಡ್ ಕಾಯಿಲ್ಸು ಅವೆಲ್ಲದು ಅಫೆಕ್ಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಆದರೆ ಕೆಲವೊಂದು ISI ಸರ್ಟಿಫೈಡ್ ಏನು ಕಂಪ್ನಿಗಳಿಂದ ಸರ್ಟಿಫೈ ಆಗಿರೋಂಥ ಇದನ್ನ ಯೂಸ್ ಮಾಡಿದರೆ ಏನೂ ತೊಂದರೆ ಇರಲ್ಲ. ಇಲ್ಲ ಆರೋಗ್ಯದ ಊಟವನ್ನು ಸೇವಿಸುವಂತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.